ಹಾಗಾದ್ರೆ ಏನು ಮಾಡಬೇಕು ಅಂತಂದ್ರೆ ಇವತ್ತು ಒಂದೇ ಟಾಪಿಕ್ ಬಗ್ಗೆ ಯೋಚನೆ ಮಾಡೋಣ. ಏನಂದ್ರೆ ನನ್ನ ಮಾರ್ಗ ಯಾವುದು ಮತ್ತು ಶರೀರದ ಮಾರ್ಗ ಯಾವುದು, ಇವೆರಡೂ ಬೇರೆ ಬೇರೆ ಇದಾವೆ. ನನ್ನ ಡೆಸ್ಟಿನೇಷನ್ ಅಂತ ಹೇಳಿದ್ರೆ ನನ್ನ ಡೆಸ್ಟಿನೇಷನ್ ಬೇರೆ, ಶರೀರದ ಡೆಸ್ಟಿನೇಷನ್ ಬೇರೆ. ಶರೀರದ ನೀಡ್ಸ್ಗಳು ಏನದಾವ, ಶರೀರಕ್ಕೆ ಏನು ಬೇಕು? ಊಟ ಬೇಕು, ನಿದ್ದೆ ಬೇಕು, ಶೆಲ್ಟರ್ ಬೇಕು, ಮಾನ ಇರ್ಬೋದು ಅಥವಾ ಬೆಳಕು ಮತ್ತು ಗಾಳಿ ಮಳೆಯಿಂದ ಇದನ್ನು ಬಚಾವಾಗಲಿಕ್ಕೆ ವಸ್ತ್ರಗಳು ಬೇಕು. ಇದೇನಿದು ಶರೀರದ ರಿಕ್ವೈರ್ಮೆಂಟ್. ಹಂಗಾರೆ ಆತ್ಮನ ರಿಕ್ವೈರ್ಮೆಂಟ್ ಏನಿದೆ? ಆತ್ಮನ ನೀಡ್ಸ್ ಏನದ? ಒಂದೆರಡು ಎಕ್ಸಾಂಪಲ್ಸ್. ಶಾಂತಿ ಬೇಕು, ಸಮಾಧಾನ ಬೇಕು, ಮತ್ತೆ ಮನಸ್ಸಿನ ನಿಗ್ರಹ ಬೇಕು. ಕರೆಕ್ಟ್. ಅಂದ್ರೆ ಶರೀರದ ನೀಡ್ಸ್ಗಳು ಬೇರೆ ಇದಾವ, ಆತ್ಮದ ನೀಡ್ಸ್ಗಳು. ಓಕೆ, ಈಗ ಸರ್ ಹೇಳಿದ್ದು ಶಾಂತಿ, ಮನಸ್ಸಿನ ನಿಗ್ರಹ ಇವೇನದಾವಲ್ಲ, ಸಾಮಾನ್ಯ ಮನುಷ್ಯನ ನೀಡ್ಸ್ ಅಲ್ಲ ಅದು. ನನಗೇನು ಬೇಕಂತಂದ್ರೆ ಇವು ಧ್ಯಾನದಲ್ಲಿ ಬಂದಾಗ ನಮಗೆ ಇವು ಗೊತ್ತಾಗ್ತವ ಆತ್ಮನ ನೀಡ್ಸ್ ಏನಂತೇಳಿ. ನಾವು ಒಬ್ಬ ಸಾಮಾನ್ಯ ಮನುಷ್ಯನ ದಾರಿಗೆ ಹೋಗೋದು ಕರ್ಕೊಂಬರ್ತೀನಿ, ಕರ್ಕೊಂಬಂದು ಅವ್ನು ಕೇಳಕತ್ತೀನಿ ನಿನ್ನ ಬೇಡಿಕೆ ಏನೈತಪ್ಪ ಅಂತ ಕೇಳಿದಾಗ ಅವ ಏನು ಅನ್ಬೋದು? ಅವನು ಊಟ, ಉಪಚಾರ, ಬಟ್ಟೆ ಮತ್ತು ಮನಿ ಇಂಥವು ಏನ್ರಿ ಹೇಳಿದಂದ್ರೆ ಅವನಿಗೆ ನಾವು ಹೇಳೋಣ ಅದು ನಿನ್ನ ಶರೀರಕ್ಕೆ ಬೇಕಪ್ಪ, ನಿನಗೇನು ಬೇಕು ಅಂತ ಕೇಳಿದಾಗ ಅವ ಹೇಳ್ಬೋದು ನೆಮ್ಮದಿ ಬೇಕು, ಖುಷಿ ಬೇಕು. ಅವ್ರಿಗೆ ಅಂದ್ರೆ ನಮ್ಮ ಡೆಫಿನಿಷನ್ಸ್ ಏನದಲ್ರಿ ಧ್ಯಾನದೊಳಗೆ ಬಂದಾಗಿನೂ ಆಯ್ತು. ಬಟ್ ಅವ ಏನು ಹೇಳ್ತಾನೆ ಅಂದ್ರೆ ರೆಸ್ಪೆಕ್ಟ್ ಬೇಕು, ಖುಷಿ ಬೇಕು, ಪ್ರೀತಿ ಬೇಕು, ಗೌರವ ಬೇಕು, ಕಾಳಜಿ ಬೇಕು. ಇವು ಏನದವಲ್ರಿ ಇವು ನಿಜವಾಗ್ಲೂ ನನಗೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂಗಳು. ಬಟ್ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ ಭಾಳ ಡೀಪ್ ಆಗಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗಾಗ್ಯದ ಅಂದರೆ ನನಗೆ ಗೌರವ ಬೇಕು, ನನಗೇನು ಬೇಕ್ರಿ? ಗೌರವ ಬೇಕು. ಶರೀರಕ್ಕೆ ಬಟ್ಟೆ ಬೇಕು. ಇನ್ನೊಮ್ಮೆ ಕೇಳೋಣ, ನನಗೇನು ಬೇಕ್ರಿ? ಗೌರವ ಬೇಕು. ಶರೀರಕ್ಕೆ ಏನು ಬೇಕು? ಬಟ್ಟೆ ಬೇಕು. ಬಟ್ ನಾನು ಯಾರ್ದಾರ ಮನೆಗೆ ಹೋದಾಗ ನನ್ನ ಗೌರವಕ್ಕೋಸ್ಕರ ಚಲೋ ಬಟ್ಟೆ ಇಟ್ಕೊಂಡಿರ್ತೀನಿ. ಇಲ್ಲಿ ಬಿತ್ತು ಬಡಿ. ಶರೀರಕ್ಕೆ ಏನು ಬೇಕ್ರಿ? ಬಟ್ಟೆ ಬೇಕು. ನನಗೇನು ಬೇಕು? ಗೌರವ ಬೇಕು. ನನಗೆ ಬೇಕಾಗ್ಯದ ಗೌರವ, ಶರೀರ ಕೊಡ್ಸಕತ್ತೀನಿ ಬಟ್ಟೆ. ನನಗೆ ಪ್ರೀತಿ ಬೇಕು. ನನಗೇನು ಬೇಕ್ರಿ? ಪ್ರೀತಿ ಬೇಕು. ಶರೀರಕ್ಕೆ ಏನು ಬೇಕು? ಊಟ ಬೇಕು. ಇವ್ರಿಗೇನು ಬೇಕು? ನಮ್ಮ ಮನೆಗೆ ಬಂದಾರ, ನನ್ನ ಜೊತೆ ಮಾತಾಡ್ಬೇಕಂತೇಳಿ ಪ್ರೀತಿ ಬೇಕಾಗಿತ್ತು. ಬಟ್ ಶರೀರಕ್ಕೆ ಏನು ಬೇಕ್ರಿ? ಊಟ ಬೇಕು. ಬಟ್ ಅವ್ರನ್ನ ಪ್ರೀತಿ ಕೊಡೋ ಬದಲು ಅವ್ರನ್ನ ಅಲ್ಲಿ ಕುಂದಿರಿಸಿ ನಾ ಅಡುಗೆ ಮನೆಗೆ ಹೋಗಿ ನನ್ನ ಅಟ್ಟಕ್ಕೆ ನಾನಾ 3 ತಾಸು ಅಡುಗೆ ಮಾಡ್ತೀನಿ, ಅವ್ರ ಊಟ ತಂದು ಹಾಕಿ. ಅಂದರೆ ಈಗ ನಾವು ಇಲ್ಲೇನು ಮಾಡೋದು, ಇದಕ್ಕೆ ಗ್ರಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತದ್ದು. ಗ್ರಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾವು ಅದನ್ನು ಕರೆಕ್ಟಾಗಿ ಯೋಚನೆ ಮಾಡೋಕತ್ತಿಲ್ಲ. ಬಟ್ಟೆ ಎದಕ್ಕೆ ಬೇಕು? ಇದು ಗುಲಾಬ್ ಜಾಮೂನ್ ಎದಕ್ಕೆ ಬೇಕ್ರಿ? ದೇಹಕ್ಕೆ ಬೇಕು, ಹೌದ್ರಿ? ಅದನ್ನು ತಿಂದಾಗ ಒಂದು ಸಮಾಧಾನ, ತೃಪ್ತಿ ಆಗ್ತೈತಿ. ತೃಪ್ತಿ ಯಾರಿಗೆ ಬೇಕು? ಆತ್ಮನಿಗೆ. ಬಟ್ ನಾವು ಆ ತೃಪ್ತಿಯನ್ನು ಗುಲಾಬ್ ಜಾಮೂನ್ಲಿಂದ ಪಡೆಯಕತ್ತೀವಿ. ಇದು ತಪ್ಪಲ್ಲ. ನಾ ಹಿಂಗೆ ಹೇಳಕತ್ತಿಲ್ಲ. ಏನಂತ, ಬೇರೆದವ್ರ ಮನೆಗೆ ಹೋಗ್ಬೇಕಾದ್ರೆ ನಂಗೆ ಚಲೋ ಬಟ್ಟೆ ಹಾಕೊಂಡು ಹೋಗೋದು ಬ್ಯಾಡ ಅನ್ರಿ, ಅಥವಾ ಚಲೋ ಬಟ್ಟೆ ಹಾಕೊಂಡವ್ರಿಗೆ ಗೌರವ ಕೊಡ್ತಾರಲ್ಲ ತಪ್ಪನ್ರಿ ಅಂದರೆ ತಪ್ಪಲ್ಲ. ಬಟ್ ಇದ್ರ ಹಿಂದ್ಗಡೆ ಒಂದು ಭಾಳ ಇಂಪಾರ್ಟೆಂಟ್ ಏನದಂದ್ರೆ ಇವು ಏನದಾವಲ್ರಿ ಶರೀರದ ನೀಡ್ಸ್ಗಳೇನದಾವಲ್ಲ ಅವನ್ನ ನೀವು ಫುಲ್ಫಿಲ್ ಮಾಡಬಹುದು. ಆತ್ಮನ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಗೌರವ ಬೇಕು, ನನಗೆ ಗೌರವ ಬೇಕು. ಎಷ್ಟು ತಾಸು ಬೇಕು? ನನಗೆ ಗುಲಾಬ್ ಜಾಮೂನ್ ಬೇಕಂತ ಅಂದೆ ಅಂದರೆ ನೀವು ಎಷ್ಟು ತಂದಿಡ್ಬೋದು? ನನಗೆ 10 ತಂದಿಡ್ಬೋದು. 10 ತಿಂದ ಮೇಲೆ ಇನ್ನೊಂದು ತಿಂದ್ರೆ ಸಾಕ್ರಿ. ಓಕೆ, ಗುಲಾಬ್ ಜಾಮೂನ್ ನೀಡ್ಸನ್ನ ಫುಲ್ಫಿಲ್ ಮಾಡ್ಬೋದು, ಮಾಡಿಸ್ಬೋದು. ಸರ್ ನನಗೆ ನಿಮ್ಮ ಕಡೆಯಿಂದ ರೆಸ್ಪೆಕ್ಟ್ ಬೇಕ್ರಿ ಅಂತಂದ್ರೆ ಎಷ್ಟು ತಾಸು ರೀ ಅಂತ ಕೇಳ್ತೀರೇನು? ನಿಮ್ಗೆ ಗೌರವ ಕೊಡ್ಬೇಕ್ರಿ ಸರ್, ನಮ್ಗೆ ಗೌರವ ಬೇಕಾಗಿ ನಿಮ್ಮ ಮನೆಗೆ ಬರ್ತೀನಿ, ನೀವು ಕಾಳಜಿನ ಮಾಡೋಂಗಿಲ್ಲ ಸರ್. ಬರ್ರಿ ಸರ್, ನಾವು ಕಾಳಜಿ ಮಾಡ್ತೀವಿ ರೀ, ಫಸ್ಟ್ ಒಂದು 2 ತಾಸು ಕಾಳಜಿ ಮಾಡ್ತೀವಿ ರೀ. ಹಂಗೆ ರೀ. ಅಂದರೆ ಈ ಬೇಡಿಕೆಗಳೇನದಾವಲ್ಲ ಇದಕ್ಕೆ ಟೈಮು ಇಲ್ಲ, ಅನ್ಲಿಮಿಟೆಡ್ ಅದಾವ. ಹಾಗಾದ್ರೆ ಈ ಬೇಡಿಕೆಗಳನ್ನು ಫುಲ್ಫಿಲ್ ಮಾಡ್ತೀನಿ ಅಂತಕ್ಕಂಥ ಭ್ರಮೆಯಿಂದ ಹೊರಗೆ ಬರ್ಬೇಕು. ನನ್ನ ಬೇಡಿಕೆ ಅಂದರೆ ರೊಕ್ಕ ಇದ್ರೆ ರೆಸ್ಪೆಕ್ಟು ಅನ್ನುವ ಬೇಡಿಕೆ ಏನ್ರಿ? ರೊಕ್ಕ ಇದ್ರೆ ರೆಸ್ಪೆಕ್ಟ್. ರೊಕ್ಕ ಎದಕ್ಕೆ ಬೇಕ್ರಿ? ಬಾಡಿ ನೀಡ್ಸನ್ನು ಫುಲ್ಫಿಲ್ ಮಾಡಕ್ಕೆ ಬೇಕು. ರೆಸ್ಪೆಕ್ಟ್ ಯಾರಿಗೆ ಬೇಕು? ನನಗೆ ಬೇಕು. ಬಟ್ ನಾ ಏನು ಮಾಡಕತ್ತೀನಿ? ರೊಕ್ಕ ಗಳಿಸಿ ರೆಸ್ಪೆಕ್ಟ್ ಪಡೆಯಕತ್ತೀನಿ. ರೆಸ್ಪೆಕ್ಟ್ ಫುಲ್ಫಿಲ್ ಆಕೈತೇನು ರೀ?
ಆಗಂಗಿಲ್ಲ. ಹಂಗಾರೆ ರೆಸ್ಪೆಕ್ಟನ್ನು ರೊಕ್ಕದಿಂದ ಫುಲ್ಫಿಲ್ ಮಾಡ್ಬೇಕಾದ್ರೆ ಎಷ್ಟು ರೊಕ್ಕ ಬೇಕು ನಿಮಗೆ? ಅಯ್ಯಯ್ಯೋ ಇಲ್ಲೇ ಇಲ್ಲ. ಎಷ್ಟು ರೊಕ್ಕ ಬೇಕು ನಿಮಗೆ? ಹಾಂ, ಯಾಕಂದ್ರೆ ರೆಸ್ಪೆಕ್ಟ್ ಏನೈತ್ರಿ, ಅನ್ಲಿಮಿಟೆಡ್ ಲವ್ ಬೇಕು ನನಗೆ. ಅನ್ಲಿಮಿಟೆಡ್ ಲವ್ ಬೇಕಂತಂದರೆ ಆ ಲವ್ನ ನಾನು ಏನಂತ ಫುಲ್ಫಿಲ್ ಮಾಡಾಕತ್ತೀನಿ? ಒಬ್ರು ಯಾರೋ ಅಥವಾ ರಿಲೇಷನ್ಸ್ಲಿಂದ ಫುಲ್ಫಿಲ್ ಮಾಡಾಕತ್ತೀನಿ ಅಂದ್ರೆ ಎಷ್ಟು ಮಂದಿ ರಿಲೇಷನ್ಸ್ ಬೇಕು ನನಗೆ ಅವರು? ಹಾಗಾಗಿ ಈ ಅನ್ಲಿಮಿಟೆಡ್ ಡಿಮಾಂಡ್ಗಳನ್ನು ಲಿಮಿಟೆಡ್ ವಸ್ತುಗಳಿಂದ ಫುಲ್ಫಿಲ್ ಮಾಡೋದು ಮೂರ್ಖತನ. ಇದು ನಮಗೆ ಅರ್ಥ ಆಗುತ್ತೆ. ಇದೊಂದೇ ಅರ್ಥ ಆಗ್ಬೇಕಾಗಿತ್ತ. ಅಂದರೆ ಹಂಗಾರೆ ನಾನು ರೆಸ್ಪೆಕ್ಟಿಗೋಸ್ಕರ ಏನು ಮಾಡಬೇಕು? ಹುಡುಕಬೇಕು ಧ್ಯಾನದಲ್ಲಿ ಕುಂತು. ಹಾಗಾದ್ರೆ ನಾನು ಪ್ಯೂರ್ ರೆಸ್ಪೆಕ್ಟಿಗೋಸ್ಕರ ಏನು ಮಾಡಬೇಕು? ಹಂಗಾರೆ ಸರ್ ನೀವು ಪ್ಯೂರ್ ರೆಸ್ಪೆಕ್ಟಿಗೋಸ್ಕರ ಮತ್ತು ಬಟ್ಟೆ ಕರೆಕ್ಟಾಗಿ ಹಾಕೊಂಬರ್ಬೇಕು ಬೇಡ? ಬರಬೇಕು, ಬಟ್ ಮನಸ್ಸಿಂದ ತೆಗಿಬೇಕು. ಬಟ್ಟಿಂದನೇ ನನ್ನ ರೆಸ್ಪೆಕ್ಟ್ ಸಿಗಕತ್ತೈತಿ ಅಂತೇಳಿ. ಬಟ್ ಬಿಡಂಗಿಲ್ಲ. ಅವ್ರ ಮನೆಗೆ ಬಂದಾಗ ಅವ್ರಿಗೆ ಚಾ ಕುಡಿತಾರೇನ್ರಿ ಅಂತ ಕೇಳಬೇಕು, ಬಟ್ ಚಾದಿಂದನೇ ಅವ್ರು ಖುಷಿ ಪಡ್ತಾರ ಅಂತ ಅನ್ಕೊಳಂಗಿಲ್ಲ. ಅರ್ಥ ಐತ್ರಿ? ಈಗ ಯಾರೋ ಒಬ್ರು ಹಾಸ್ಪಿಟಲ್ ಒಳಗೆ ಅದಾರ ಅಂತಂದ್ರೆ ಅವ್ನು ಮಾತಾಡ್ಸಕ್ಕೆ ಹೋಗ್ಬೇಕು, ಹಣ್ಣು ತೊಗೊಂಡು ಹೋಗ್ಬೇಕು, ಬಟ್ ಹಣ್ಣಿನಿಂದನೇ ಖುಷಿ ಪಡ್ತಾರ ಅಂತೇಳಿ, ಅಥವಾ ಹಣ್ಣು ತಂದ್ರೇ ಸತ್ಕಾರ ಅಂತೇಳಿ ಅನ್ಕೊಳಂಗಿಲ್ಲ. ಯಾರೋ ಒಬ್ಬ ಅಂದಂತ, ಯಾಕೋ ಅವ್ರು ನಿಮ್ಮ ಭಾಳ ಕ್ಲೋಸ್ ಅದಾರ ಫ್ರೆಂಡ್, ಮತ್ತು ಅವ್ರಿಗೆ ಆಕ್ಸಿಡೆಂಟ್ ಆಗೈತಿ, ಹಾಸ್ಪಿಟಲ್ ಒಳಗೆ ಅದನ್ನ ಹೋಗೇ ಇಲ್ಲಲ್ಲ, ಭಾಳ ಕಾಯಕತ್ತ ನಿನಗ ಅಂತ. ಇವ ಉತ್ತರ ಏನು ಕೊಟ್ಟಂತ ಗೊತ್ತನ್ರಿ? ಹೋಗ್ಬೇಕಂತ ಮಾಡಿದ ಮರಾಯ ಒಂದು ಹಣ್ಣಿನ ಅಂಗಡಿ ತೆಗೆದಿಲ್ಲ. ಇವ ಕ್ಲೋಸ್ ಫ್ರೆಂಡ್ಸ್ ಭೇಟಿಯಾಗಿ ಹೋಗ್ಬೇಕಾದ್ರೆ ಹಣ್ಣಿನ ಅಂಗಡಿ ಹುಡ್ಬೇಕಾದ್ರೆ ಹಣ್ಣಿನ ಅಂಗಡಿ ತೆಗ್ದಿಲ್ಲ, 2-3 ದಿನ ಆಯ್ತು ಹೋಗೇ ಇಲ್ಲ. ಹಿಂಗೆ ನಾವೇನು ಮಾಡಕತ್ತೀವಿ ಅಂದರೆ ಪ್ರಾಪರ್ಟಿ, ಮನಿ, ಆಮೇಲೆ ದುಡ್ಡು ಅಥವಾ ಊಟ, ಈ ರೀತಿ ಎಲ್ಲದರೊಳಗೆ ಬಿದ್ದು ಇವುಗಳಿಂದ ನನ್ನ ಬೇಡಿಕೆಗಳನ್ನು ಫುಲ್ಫಿಲ್ ಮಾಡಕತ್ತೀನಿ. ಭಾಳ ಇಂಪಾರ್ಟೆಂಟು. ಧ್ಯಾನದಿಂದ ರೆಸ್ಪೆಕ್ಟನ್ನು ಗಳಿಸ್ರಿ, ಧ್ಯಾನದಿಂದ ಪ್ರೀತಿಯನ್ನು ಗಳಿಸ್ರಿ, ಧ್ಯಾನದಿಂದ ಕಾಳಜಿಯಿಂದ ಇರಲಿ. ನಿಮ್ಮ ಒಳಗಡೆಯಿಂದ ಏನು ಬರ್ತಾವಲ್ಲ ಅವುಗಳನ್ನು ನೀವು ಇನ್ನೊಬ್ಬರಿಗೆ ಫುಲ್ಫಿಲ್ ಮಾಡ್ಬೋದು, ಬಟ್ ಹೊರಗಡೆಯಿಂದ ನಿಮಗೆ ಸಿಗಂಗಿಲ್ಲ, ಮಟೀರಿಯಲ್ಸ್ಟಿಕ್ಕಿಂದ ಸಿಗಂಗಿಲ್ಲ. ಯಾಕಂದ್ರೆ ಡೆಸ್ಟಿನೇಷನ್ ಬೇರೆ ಬೇರೆ ಅದ. ಡೆಸ್ಟಿನೇಷನ್ ಬೇರೆ ಬೇರೆ ಅಂದ್ರೆ ಆತ್ಮ ಯಾವ ದಾರಿಯೊಳಗೆ ಹೊಂಟದಲ್ಲ ಅದು ಬೇರೆನೇ ಐತ್ರಿ. ಶರೀರದ ದಾರಿನೇ ಬೇರೆ ಐತಿ. ಶರೀರದ ದಾರಿ ಭಾಳ ಈಸಿ ಅದ. ಅದಕ್ಕೆ ಒಮ್ಮೆ ಏನು ಅನ್ಸುತ್ತಂದರೆ, ನೀವು ಮನೆಯೊಳಗಡೆ ಕೆಲಸ ಬಗ್ಗೆ ಯೋಚನೆ ಮಾಡಿರಿ, ಒಂದ್ಸತಿ ಚಾರ್ಟ್ ಮಾಡಿರಿ. ನಾನು ಮಾಡಿದ್ದೀನಿ ಮನೆಯೊಳಗೆ, ನಮ್ಮ ಮನೆಯಾಗೂ ಹೇಳ್ತಿರ್ತೀನಿ ಚಾರ್ಟ್ ಮಾಡಿರಿ ಅಂತೇಳಿ. ಏನಂದ್ರೆ ಮಾರ್ನಿಂಗಿಂದ ಹಿಡ್ಕೊಂಡು ಈವ್ನಿಂಗ್ ತನಕ ನೀವು ಎಷ್ಟು ಕೆಲಸ ಮಾಡಿರಲ್ಲ ಅವಷ್ಟು ಕೆಲಸನ ಒಂದ್ಸತಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಬರೀರಿ. ಯಾವ್ಯಾವ ಶರೀರದ ಕೆಲಸಗಳು, ಯಾವ್ಯಾವ ನನ್ನ ಕೆಲಸಗಳು ಅಂತ. ನನ್ನ ಸಂತೋಷಕ್ಕಾಗಿ ಮಾಡಿದ ಕೆಲಸಗಳು ಯಾವುವು? ಶರೀರಕ್ಕೋಸ್ಕರ ಮಾಡಿದ್ದು ಯಾವುದು? ಕಸ ಬೆಳೆದ್ವಿ ಶರೀರಕ್ಕೋಸ್ಕರ, ಮುಸುರಿ ತಿಕ್ಕಿದ್ವಿ ಶರೀರಕ್ಕೋಸ್ಕರ, ಊಟ ಮಾಡಿದ್ವಿ, ಅಡುಗೆ ಮಾಡಿದ್ವಿ ಶರೀರಕ್ಕೋಸ್ಕರ. ಒಬ್ರು ಯಾರೋ ಮಂದಿ ಬಂದಿದ್ರು, ಅವ್ರ ಜೊತೆ 10 ನಿಮಿಷ ಮಾತಾಡಿದ್ವಿ ನನಗೋಸ್ಕರ, ಬಟ್ ಅವ್ರನ್ನ ಅಲ್ಲಿ ಕುಂದಿರ್ಸಿ ಮತ್ತೆ ಅಡುಗೆ ಮಾಡಿದ್ವಿ ಶರೀರಕ್ಕೋಸ್ಕರ. ಹೌದ್ರಿ? ಈ ರೀತಿ ನಾವು ಯೋಚನೆ ಮಾಡಿದ್ರೆ 90ರಿಂದ 95% ನಮ್ಮ ಎಲ್ಲ ಕೆಲಸಗಳು ಏನಾಗ್ತಾವ್ರಿ? ಶರೀರ. ಹಬ್ಬ ಬಂದದ, ಹಬ್ಬದೊಳಗೆ ಏನು ಮಾಡ್ಬೇಕ್ರಿ? ಎಲ್ಲರೂ ಕೂಡಿ ಆಡಬೇಕು, ನಗಬೇಕು. ಹೌದ್ರಿ? 10 ಮಂದಿ ಬಂದಾರ, ಇವ ಬಾಂಬೆಯಿಂದ ಬಂದನ, ಇವ ಡೆಲ್ಲಿಯಿಂದ ಬಂದನ, ಇವ ಗುಲ್ಬರ್ಗದಿಂದ ಬಂದನ, ಇವ ಇಲ್ಲೇ ಇದ್ದಾನ. ಒಂದು 5 ಮಂದಿ ಕುಂತ್ಕೊಂಡ್ರ, ಹಬ್ಬ ಐತಿ, ಎಲ್ಲರೂ ಕೂಡಿ ಆಚರಣೆ ಮಾಡಿ ಖುಷಿ ಪಡೋಣ. ನೀವು ಹೋಗು, ಅಲ್ಲಿಗೆ ಹೋಗಿ ಕಬ್ಬು ತೊಗೊಂಬ. ನೀ ಅಲ್ಲಿ ಕಬ್ಬಿಲ್ಲ ಅಂದ್ರೆ ಹುಡುಕಾಡ್ಕೊಂಡು ಹೋಗ್ಬಾ. ನೀ ಅಲ್ಲಿಗೆ ಹೋಗಿ ದೀಪ ತೊಗೊಂಬ, ನೀ ಅಲ್ಲಿಗೆ ಹೋಗಿ ಎಣ್ಣೆ ತೊಗೊಂಬ. ನಡ್ರಿ, ಮನೆ ಬಿಟ್ಟು ನಡ್ರಿ. ಮುಂಜಾನೆ ಹೋದ್ರೆ ಸಂಜೆ ಬರ್ತಾರೆ ಅವ್ರು. ಓಟ್ರು ದೀಪ ಹಚ್ತಾರೆ, ಒಂದು 2 ನಿಮಿಷ ಚಪ್ಪಲು ಕೊಡ್ತಾರೆ, ಮಕ್ಕೊಂಡ್ಬಿಡ್ತಾರೆ. ಈ ಹಬ್ಬ ಮಾಡಿರೋದು ದೂರದ ಊರಿನವ್ರಿದ್ದವರು ಬಂದು ಕುಂತ್ಕೊಂಡು ಆಡಿ ನಕ್ಕು ಹೋಗ್ರಿ. ಹೋಸ್ರಿಗೊಂದೊಂದು ಜವಾಬ್ದಾರಿ ಕೊಟ್ಟು ಕಳಿಸ್ಬಿಡೋದು. ಮದುವೆ ಟೈಮ್ ನೋಡಿ ಮನೆ ಮಾಡಾಕತ್ತಾರೆ. ನಮ್ಮ ತಂಗಿ ಮದುವೆ ಐತ್ರಿ 6ನೇ ತಾರೀಕಿಗೆ, ಅದು ಎಲ್ಲರೂ ಬರಬೇಕು. 6ನೇ ತಾರೀಕಿಗೆ ಮದುವೆ ಐತಿ. ನನಗೆ ಬೈಯಾಕತ್ತಾರೆ, ನೀವು ಹೋಗಿ ಸತ್ಸಂಗ ಮಾಡಾಕತ್ತ, ನಾನು ಹೋಗಿ ಕೆಲಸ ಭಾಳ ಅದಾವ ಅಂತ ಹೇಳಾಕತ್ತಾರೆ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಎಷ್ಟು ಮಂದಿ ರಿಲೇಷನ್ಸ್ ಅದಾರಲ್ಲ ಎಲ್ಲರನ್ನೂ ಕರೆಸ್ರಿ, ವಧುವರನ್ನ ಇಲ್ಲಿ ಕುಂದಿಸ್ರಿ, ಅಷ್ಟರನ್ನು ಕುಂದಿಸ್ರಿ. ತಮ್ಮ ತಮ್ಮ ದಾಂಪತ್ಯದ ಜೀವನಗಳನ್ನು ಎಲ್ಲರೂ ಹೇಳಿ, ಇವರಿಬ್ಬರಿಗೆ ಅದೊಂದು ಅನುಭವ ಆಗ್ತದೆ. ಅದಾದಮೇಲೆ ಮದುವೆ ಮುಗ್ದಂಗೆ ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಫೋಟೋ ಹೊಡ್ಸೋಕ್ಕಿಂತ ಮುಂಚೆ 4 ಮಾತಾಡಿ ಹೋಗ್ಲಿ. ಇಂಥವು ಐಡಿಯಾ ಕೊಡಾಕತ್ತೀನಿ ಮನ್ಯಾಗ, ಎದ್ದಡೀನಿ ಹೋಗಿ, ನೀ ಅಲ್ಲಿಗೆ ಹೋಗು ಸರ್, ಮನೆ ಅಲ್ಲಿ ಹೋಗಿ ಅಲ್ಲಿ ಕೇಳ್ತಾರೆ ಅವ್ರಿಗೆ, ಅಲ್ಲಿಗೆ ಹೋಗಿ. ಅದು ನಮ್ಮ ಮನೆಯೊಳಗಡೆ ಈಗ ಹೆಂಗಂದ್ರೆ, ಈಗ ಇದ್ದಿದ್ದು ಲೈವ್ ಹೇಳಕತ್ತೀನಿ. ಹೆಂಗಾಗತ್ತದಂದ್ರೆ, ನಾವು ಸಮಯವನ್ನು ಕಡಿಮೆ ಮಾಡಿ, ಸಮಯವನ್ನು ಉಳಿಸಿ ಆತ್ಮೋನ್ನತಿಗೋಸ್ಕರ ಸಮಯವನ್ನು ಕೊಡಬೇಕಾಗಿದೆ.
ಪ್ರಾಣಿಗೂ ನಮಗೂ ಏನು ಡಿಫ್ರೆನ್ಸ್ ಅಂದ್ರೆ, ಪ್ರಾಣಿಗಳು ಆಹಾರವನ್ನು ಹುಡುಕೋತ ಹೋಗ್ತಾವೆ, ಆಹಾರ ಸಿಕ್ಕ ಮೇಲೆ ತಿಂತಾವೆ, ಹೊಟ್ಟೆ ತುಂಬಿದ ಮೇಲೆ ಮಕ್ಕೊಂತಾವೆ, ಹೊಟ್ಟೆ ಹಸ್ದಾಗ ಎದ್ದೇಳ್ತಾವ, ಆಹಾರ ಹುಡುಕ್ತಾವೆ. ನಾವೇನು ಮಾಡಕತ್ತೀವಿ ರೀ? ಸ್ವಲ್ಪ ಡಿಫ್ರೆಂಟ್ ಮಾಡೋದು. ಆಹಾರ ಹುಡುಕಕತ್ತಿಲ್ಲ ನಾವು, ಯಾಕೆ ಸಿಕ್ಕೈತೆ ನಮ್ಗೆ ಆಹಾರ. ಸಿಕ್ಕಿದ್ದನ್ನು ಬೇಯಿಸೋದ್ರೊಳಗೆ, ತಿಕ್ಕೋದ್ರೊಳಗೆ, ತೊಳೆಯೋದ್ರೊಳಗೆ ಕಾಲ ಕಳೆದು ಅದನ್ನ ತಿಂದು ಮತ್ತೆ ಮಕ್ಕೊಳಕತ್ತೀವಿ. ಹಂಗಾರೆ ಪ್ರಾಣಿಗೂ ನಮಗೂ ಏನು ಡಿಫ್ರೆನ್ಸ್ ಅಂತಂದ್ರೆ, ಅಕಸ್ಮಾತಾಗಿ ನಾ ಏನಾದರೂ ಪ್ರಾಣಿ ಆಗಿದ್ದೆ, ನನ್ನ ಮನುಷ್ಯನ ನೀವು ಪ್ರಾಣಿ ಅಂದ್ಕೊಂಡಿದ್ರೆ ಹಣ್ಣು ತಿನ್ನಿರಿ, ಎಷ್ಟು ಟೈಮ್ ಸೇವ್ ಆಕೈತಿ ನಿಮಗೆ. ಅಂಗಡಿಗೆ ಹೋಗೋದು, ಹಣ್ಣು ತರೋದು, ಹೆಚ್ಚೋದು, ತಿನ್ನೋದು, ಮುಗೀತು. ತೊಳೆಯೋದಿಲ್ಲ, ಬೆಳೆಯೋದಿಲ್ಲ, ಏನೂ ಇಲ್ಲ. ಆದರೆ ಎಷ್ಟು ಟೈಮ್ ಉಳಿದಲ್ರಿ, ಅಷ್ಟು ಟೈಮನ್ನು ಆತ್ಮೋನ್ನತಿಗೋಸ್ಕರ ಯೂಸ್ ಮಾಡೋಣ. ಆತ್ಮೋನ್ನತಿ ಅಂದ್ರೆ ಏನು? ನನಗೆ ನಿಜವಾಗ್ಲೂ ಏನು ಬೇಕು, ಎದಕ್ಕೆ ಹುಟ್ಟೀನಿ, ಎದಕ್ಕೆ ಕುಂತೀನಿ, ಅಕಸ್ಮಾತ್ ಅಳಾಕತ್ತೀನಿ ಅಂದ್ರೆ ಎದಕ್ಕೆ ಅಳಾಕತ್ತೀನಿ, ನಗಕತ್ತೀನಿ ಅಂದ್ರೆ ಎದಕ್ಕೆ ನಗಕತ್ತೀನಿ, ಯಾರು ನನಗಿಷ್ಟ ಆದಾರದ್ರ ಅವ್ರನ್ನ ಹೆಂಗೆ ನೋಡೋಣ, ಜಗತ್ತೇನು, ಭಗವಂತ ಯಾರು, ಅವು ಎದಕ್ಕೆ ಇನ್ನೆಲ್ಲ ಮಾಡಿಟ್ಟನ, ನನ್ನ ಪಾತ್ರ ಇದ್ರೊಳಗೆ ಏನೈತಿ, ನನ್ನ ಯಾಕೆ ಹುಟ್ಟಿಸ್ಯಾನ, ಅದು ನಾನು ಯಾಕೆ ಹುಟ್ಟೀನಿ, ಇವುಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋಣ. ಮಾಡೋಣ ಹೊಟ್ಟೆ ಹಸ್ತೈತಿ. ಆದರೆ ಹೊಟ್ಟೆ ಹಸ್ತದ ಮ್ಯಾಗ ಯೋಚನೆಗಳನ್ನ ಸೈಡ್ಗೆ ಇಡೋಣ, ಮತ್ತು ಸಣ್ಣ ಪುಟ್ಟ ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಕೂತ್ರೋಣ. ಯಾಕಂದರೆ ನಮ್ಮ ನಾಲಿಗೆ ರುಚಿಯನ್ನು ನೀವು ತುಂಬಿಸ್ಬೋದು, ಶರೀರದ ನೀಡ್ಸನ್ನು ತುಂಬಿಸ್ಬೋದು, ಬಟ್ ನಾಲಿಗೆಯಿಂದ ಸಿಗೋ ಸಂತೃಪ್ತಿಯನ್ನು ನೀವು ಊಟದಿಂದ ತೃಪ್ತಿಪಡಿಸೋಕ್ಕಾಗಲ್ಲ. ಗುಲಾಬ್ ಜಾಮೂನ್ ಹೊಟ್ಟೆ ತುಂಬಿಸ್ತದ, ಬಟ್ ಮನಸ್ಸನ್ನು ತುಂಬಿಸಂಗಿಲ್ಲ. ಅಂದರೆ ಮನಸ್ಸನ್ನು ತುಂಬಿಸ್ಲಿಕ್ಕೋಸ್ಕರ ನಾವು ಗುಲಾಬ್ ಜಾಮೂನ್ ಮಾಡೋದು ಬೇಡ. ಮಾಡೋಣ ಗುಲಾಬ್ ಜಾಮೂನು ಹೊಟ್ಟೆ ತುಂಬಿಸೋಕೆ ಮಾಡೋಣ. ದುಡ್ಡು ಗಳಿಸೋಣ, ಶರೀರಕ್ಕೋಸ್ಕರ ಗಳಿಸೋಣ. ಬಟ್ಟೆ ಖರೀದಿ ಮಾಡೋಣ, ಶರೀರಕ್ಕೋಸ್ಕರ ಮಾಡೋಣ. ಶೂಸು ಖರೀದಿ ಮಾಡೋಣ, ಟೈ ಖರೀದಿ ಮಾಡೋಣ, ಎಣ್ಣೆ ಖರೀದಿ ಮಾಡೋಣ, ಪ್ರತಿಯೊಂದು ಖರೀದಿ ಮಾಡೋಣ ಶರೀರದಕ್ಕೋಸ್ಕರ. ಶರೀರ ಫುಲ್ಫಿಲ್ ಆಗಿತ್ತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡೋಣ. ಇಲ್ಲಿಂದ ಬೇರೆ ಊರಿಗೆ ಹೋಗೋಕೆ ಒಂದು ಕಾರ್ ಬೇಕಾಗಿತ್ತು, ಕಾರ್ ಗಳಿಸೋಕ್ಕೋಸ್ಕರ ದುಡಿಯೋಣ, ದುಡ್ಡು ತೊಗೊಳೋಣ, ಕಾರ್ ತೊಗೊಳೋಣ. ಅದಾದ್ರೆ 5-6 ಕಾರಿಗೋಸ್ಕರ ಆಸೆ ಪಟ್ಟು ಆ 5-6 ಕಾರ್ಲಿಂದ ನನಗೆ ರೆಸ್ಪೆಕ್ಟ್ ಸಿಗ್ತದ ಅಂತ ಹೇಳಿದರೆ, ರೆಸ್ಪೆಕ್ಟ್ ಈಸ್ ನೆವರ್ ಫುಲ್ಫಿಲ್ಡ್. ದೇರ್ ಫಾರ್ ಯುವರ್ 5 ಕಾರ್ಸ್ ಏನಾಗ್ತದೆ, ಲಿಮಿಟೆಡ್ ಆಗ್ತವೆ. 6ನೇ ಕಾರು ಬೇಕಾಗ್ತದೆ. 1000 ಅಲ್ಲ, 1,00,000 ಕಾರ್ ತೊಗೊಂಡ್ರು ನಿಮ್ಮ ರೆಸ್ಪೆಕ್ಟು ಫುಲ್ಫಿಲ್ ಆಗಲ್ಲ. ಹಾಗಾಗಿ ಕಾರಿನ ಫುಲ್ಫಿಲ್ಮೆಂಟೇ ಬೇರೆ, ಶರೀರದ ನೀಡೇ ಬೇರೆ, ನನ್ನ ನೀಡೇ ಬೇರೆ. ಎರಡೂ ಕಂಪ್ಲೀಟ್ಲಿ ಬೇರೆ ಅದ. ನನ್ನ ನೀಡು ಟೆಂಪ್ರವರಿ ಅದ, ಶರೀರದ ನೀಡೇನದ ರೀ, ಟೆಂಪ್ರವರಿ ಅದ. ನನ್ನ ನೀಡು ಪರ್ಮನೆಂಟ್ ಅದ. ನಿಮಗೆ ಪ್ರೀತಿ ಯಾವಾಗ ಬೇಕು ಅಂತ ಕೇಳಿದ್ರೆ ಟೈಮ್ ಇಲ್ಲ. ರೆಸ್ಪೆಕ್ಟ್ ಯಾವಾಗ ಬೇಕಂದ್ರೆ ಟೈಮ್ ಇಲ್ಲ. ಕಾಳಜಿ, ಗೌರವ ಯಾವಾಗ ಬೇಕಂದ್ರೆ ಟೈಮ್ ಇಲ್ಲ. ಟ್ರಸ್ಟ್ ಯಾವಾಗ ಬೇಕಂದ್ರೆ ಟೈಮ್ ಇಲ್ಲ. ಸಂತೋಷ ಯಾವಾಗಿರ್ಬೇಕು ನೀವು ಅಂತಂದ್ರೆ ಟೈಮ್ ಇಲ್ಲ. ಯಾವಾಗಂದ್ರೆ ಯಾವಾಗಲೂ ಬೇಕದು. ಊಟ ಯಾವಾಗ ಬೇಕಂತ ಕೇಳಿದ್ರೆ ಸಮಯ ಆಯ್ತು, ಹೌದ್ರಿ. ಬಟ್ಟೆಗಳದನ್ನು ಕೂಡ ಉಲ್ಲನ್ ಶರ್ಟ್ ಯಾವಾಗ ಬೇಕು, ತೆಳ್ಳನ್ ಶರ್ಟ್ ಯಾವಾಗ ಬೇಕು, ಬನಿನ ಯಾವಾಗ ಬೇಕು, ಅವಾಗ ಟೈಮ್ಗಳದಾವ. ಅವುಗಳನ್ನ ಫುಲ್ಫಿಲ್ ಮಾಡೋಕೆ ನಮ್ಮ ಹತ್ರ ಒಂದು ಚಾರ್ಟ್ ಅದ, ಬಟ್ ಆಸೆಗಳನ್ನು ಫುಲ್ಫಿಲ್ ಮಾಡೋಕ್ಕಿಲ್ಲ. ಬಟ್ ಇದರ ಅರ್ಥ ಆಸೆ ಪಡಬಾರ್ದನ್ರಿ ಅಂತಲ್ಲ. ಬುದ್ಧ ಭಾಳ ಚಂದ ಹೇಳನ್ರಿ, ಏನಂತಂದ್ರೆ ಮನುಷ್ಯ ಅದಿ ಅಂದಮೇಲೆ ನೀ ಆಸೆ ಪಡವನೇ. ಅದು ಎರಡನೇ ಸತ್ಯ. ಅದು ಎರಡನೇ ಸತ್ಯ ಏನಂತಂದ್ರೆ ನೋಬಲ್ ಟ್ರುತ್ ಅಂತ ಬರ್ತಾವ್ರಿ. ಎರಡನೇ ಸತ್ಯ ಅಂದ್ರೆ ನೀನು ಮನುಷ್ಯ ಆಗಿ ಅಂದಮೇಲೆ ಆಸೆ ಪಡೋನೆ. ಅಳಕೋಬೇಡ, ಆಸೆ ದುಃಖಕ್ಕೆ ಮೂಲ ಅಂತೇಳಿ ಆಸೆಗಳನ್ನು ದೂರ ತಳಕೋಬೇಡ. ಬಟ್ ಏನಂತ ಅನ್ಕೋ ಅಂತಂದರೆ, ಆಸೆಗಳನ್ನು ಫುಲ್ಫಿಲ್ ಮಾಡಿ ಮುಗಿಸ್ತೀನಿ ಅನ್ನೋ ಭ್ರಮೆಯಿಂದ ಹೊರಗೆ ಬಾ. ನನ್ನ ಆಸೆ ಫುಲ್ಫಿಲ್ ಆಗ್ತಾವ ಅನ್ನೋ ಭ್ರಮೆಯಿಂದ ಹೊರಗೆ ಬಾ. ಧ್ಯಾನ ಮಾಡೋದ್ರಿಂದ ನಾನು ಮುಕ್ತಿ ಪಡಿತೀನಿ ಅನ್ನೋ ಭ್ರಮೆಯಿಂದ ಹೊರಗೆ ಬಾ. ಧ್ಯಾನ ಮಾಡು, ಧ್ಯಾನ ಮಾಡ್ತಾ ಹೋಗು. ಧ್ಯಾನ ಮಾಡೋದ್ರಿಂದ ನನ್ನ ಜಾಗೃತಿಯಾಗಿ ಎನ್ಲೈಟನ್ಮೆಂಟ್ ಆಗ್ತದ. 5 ವರ್ಷ ಹಿಂಗೆ ಕುಂತ್ಕೊಂಡೆ ಅಂತಂದ್ರೆ ನನಗೆ ಇದು ಆಗಿಬಿಡ್ತದ, ಏನದು ಜ್ಞಾನೋದಯ ಆಗಿಬಿಡ್ತದ. ಆದಮೇಲೆ ಮುಂದೇನು ಅದನ್ನು ಚಿಂತೆ ಮಾಡ್ಬೇಡ, ಯಾಕಂದ್ರೆ ಅದು ನೆವರ್ ಫುಲ್ಫಿಲ್ಲಿಂಗ್. ಅದು ಧ್ಯಾನದಲ್ಲಿ ಸಿಗುವ ಆನಂದ. ಈಗ ಅವ್ರ ಸರ್ಗೆ 5 ತಾಸು ಸಿಕ್ಕದ, ಅಕಸ್ಮಾತಾಗಿ ಬಾಡಿ ಸಪೋರ್ಟ್ ಮಾಡಿದ್ರೆ 10 ತಾಸು ಕೊಡ್ತಾರೆ, ಅವರು 20 ತಾಸು ಕೊಡ್ತಾರೆ. ಸಮಾಧಿಯಲ್ಲಿದ್ರು 3 ವರ್ಷ 4 ವರ್ಷ ಕುಂತವರು ಅದಾರ. ಆ ಪಿರಮಿಡ್ ಒಳಗಡೆ ಎಷ್ಟೋ ವರ್ಷಗಳ ಹತ್ರ ಕುಂತವರು ಅದಾರ. ಓಕೆ, ಅದಕ್ಕೆ ಲಿಮಿಟ್ ಅದನ್ರಿ. ಆನಂದಕ್ಕೆ ಲಿಮಿಟ್ ಇಲ್ಲ. ಹಾಗಾಗಿ ಆ ಆನಂದವನ್ನು ಧ್ಯಾನದಿಂದ, ಅಂದರೆ ನಾನು ಇಷ್ಟು ವರ್ಷ ಕುಂತು ಧ್ಯಾನ ಮಾಡಿ ಆನಂದವನ್ನು ಪಡೆದು ಆನಂದವನ್ನು ಗೆಲ್ತೀನಿ, ಈ ಭ್ರಮೆಯಿಂದ ಹೊರಗೆ ಬಾ. ಈ ಭ್ರಮೆಯಿಂದ ಹೊರಗೆ ಬರ್ಬೇಕು. ಹಂಗಾರೆ ಎಷ್ಟು ಧ್ಯಾನ ಮಾಡ್ಬೇಕ್ರಿ, ಎಷ್ಟು ತಾಸು ಧ್ಯಾನ ಮಾಡ್ಬೇಕ್ರಿ? ಅದಕ್ಕೆ ಇಷ್ಟೇ ಆನ್ಸರು. ನಿಮಗೆ ಎಷ್ಟು ಗೌರವ ಬೇಕ್ರಿ? ನಾನು ನಿಮ್ಮ ಮನೆಗೆ ಬರ್ತೀನಿ, ಎಷ್ಟು ತಾಸು ಗೌರವ ಕೊಡಬೇಕು ನಿಮಗೆ ಅಂತ ಕೇಳ್ತೀವೇನ್ರಿ? ಕೇಳಂಗಿಲ್ಲ. ಹಂಗೆ ಧ್ಯಾನ ಎಷ್ಟು ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ.
ತೃಪ್ತಿ ಆಗ್ತದ, ಶರೀರ ತನ್ನ ನೀಡ್ಸನ್ನು ಹೇಳ್ತದ, ನೀಡ್ಸ್ ಹೇಳಿದ ತಕ್ಷಣ ಹೊಟ್ಟೆ ಸಿಗ್ತದ, ಊಟ ಮಾಡಬೇಕು, ಮತ್ತೆ ಕೊಡ್ಬೇಕು, ಮತ್ತೆ ಮಾಡ್ತಾ ಇರು. ಧ್ಯಾನ ಆಗಲಿಲ್ಲ ಅಂತಂದ್ರೆ ಕಾನ್ಸಂಟ್ರೇಷನ್, ಮೈಂಡ್ಫುಲ್ನೆಸ್ ಬೇರೆ, ಕಾನ್ಸಂಟ್ರೇಷನ್ ಬೇರೆ. ಮೈಂಡ್ಫುಲ್ನೆಸ್ ಅಂತಂದ್ರೆ ತೃಪ್ತಿ, ನನಗೆ ಏನೂ ಬೇಡ ಈಗ, ಅದು ಒಂದು ಧ್ಯಾನ. ಎರಡನೇ ಧ್ಯಾನ ಏನಂತಂದ್ರೆ ಕಾನ್ಸಂಟ್ರೇಷನ್, ಏಕಾಗ್ರತೆ. ಏಕಾಗ್ರತೆ ಬೇರೆ, ಮೈಂಡ್ಫುಲ್ನೆಸ್ ಬೇರೆ. ಮೈಂಡ್ಫುಲ್ನೆಸ್ ಅಂತಂದ್ರೆ ಈಗ ನೀವು ಬೆಳಗ್ಗೆ ಎದ್ದಿರ್ತೀರಿ ನೋಡ್ರಿ, ಭಾಳ ಗಾಢವಾದ ನಿದ್ದೆ ಎತ್ತಿರ್ತೈತಿ, ಕಣ್ಣು ಹಿಂಗೆ ಮುಚ್ಚಿರ್ತೀವಿ, ಮಕ್ಕೊಂಡಿರ್ತೀರಿ, ಹಿಂಗೆ ತೆಗಿತೀರಿ, ಎಚ್ಚರ ಆಗಿಬಿಡ್ತೈತಿ. ಎಚ್ಚರ ಆದ ತಕ್ಷಣ ಒಂದು 3-4 ನಿಮಿಷ ನಾ ಎಲ್ಲಿದ್ದೀನಿ ಅಂತ ಇರ್ತೈತಿ ನೋಡಿ. ಆ ಸಿಚುವೇಶನ್ ಇರ್ತಲ್ಲ, ಅದು ಮೈಂಡ್ಫುಲ್ನೆಸ್ ಅಂತ. ಕಾನ್ಸಂಟ್ರೇಷನ್ ಅಂತಂದ್ರೆ ಏಕಾಗ್ರತೆ, ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ನಾನು ಯಾರು ಅಂತ ಹಾಕ್ಕೊಂಡ್ರೆ, ಭಗವಂತ ಯಾರು ಅಂತ ಹಾಕ್ಕೊಂಡ್ರೆ, ನನ್ನ ಕೆಲಸ ಏನು ಅಂತ ಹಾಕ್ಕೊಂಡ್ರೆ, ಪ್ರಕೃತಿ ಏನು ಅಂತ ಹಾಕ್ಕೊಂಡ್ರೆ, ಒಂದೇ ಥಾಟನ್ನು ಯೋಚನೆ ಮಾಡ್ತಾ ಅದ್ರದ್ದು ರೂಟ್ ಒಳಗೆ ಹೋಗೋದು, ಅದ್ರದ್ದು ಆದಿಯನ್ನು ಹಿಡ್ಕೊಳ್ಳೋದು, ಅದು ಏಕಾಗ್ರತೆ. ಒಂದೇ ಕಾನ್ಸಂಟ್ರೇಷನ್ ಒಳಗೆ ಹೋಗೋದು. ಇದನ್ನೂ ಧ್ಯಾನದ ವಿಧಾನನೇ. ಅಕಸ್ಮಾತಾಗಿ ನಿಮಗೆ ಮೈಂಡ್ಫುಲ್ನೆಸ್ ಆಗಲಿಲ್ಲ ಅಂದ್ರೆ ಈ ಕಡೆಗೆ ಅದ್ರ ಬರಬೇಕು. ಈ ಎರಡರೊಳಗಡೆ ಒಂದನ್ನು ಮಾಡ್ತಾ ಇರೋದು ಅನ್ಸತ್ರಿ. ಅದಕ್ಕೆ ಲಾಸ್ಟ್ ಏನಂತಂದರೆ, ಮನುಷ್ಯನ ಡೆಸ್ಟಿನೇಷನ್ ಬೇರೆ ಬೇರೆ ಅದಾವ. ಇನ್ನೊಂದು ಆಯ್ತಲ್ರಿ ಟೈಮ್, ಇನ್ನೊಂದು 5 ನಿಮಿಷ, ಇನ್ನೊಂದು ಹೇಳ್ತೀನಿ ರೀ. ಶರೀರಕ್ಕೆ ಮೊನ್ನೆ ಕೆಲವು ವಿಡಿಯೋಸ್ಗಳನ್ನು ನೀವು ಜಾಸ್ತಿ ಧ್ಯಾನ ಮಾಡಿ ಈ ರೀತಿ ಯೋಚನೆ ಮಾಡಿದಾಗ ಕೆಲವು ಗಾಬರಿಗಳು ಕಡಿಮೆ ಆಗ್ತವೆ. ನಾನು ಕಡಿಮೆ ಆಗ್ಯಾವ. ಹೆಂಗಂತ ಹೇಳ್ತೀನಿ ನೋಡ್ರಿ. ಒಂದು ಮಗು ಐತಿ, ಅದಕ್ಕೆ ಕೈ ಇಲ್ಲ ಅದ್ರಿ. ಆ ಕೈ ಇಲ್ಲ, ಆ ಮಗು ಸ್ಪೂನಲ್ಲಿ ಇಟ್ಕೊಂಡು ಊಟ ಮಾಡ್ತೈತಿ, ಅಂದ್ರೆ ಕಾಲಿಲ್ಲ ಊಟ ಮಾಡ್ತೈತಿ. ನಿಮ್ಮನ್ನು ನೋಡಿದ್ರೆ ಗಾಬರಿ ಅನ್ಸತ್ರಿ. ಅದು ನೋಡಿದ್ರೆ ಪಾಪ ಎಷ್ಟು ಚಲೋ ಐತಿ, ಕೈಲಾಗ್ಲಾರ್ದು ಸಾಧನೆ ಮಾಡೈತದು. ನನಗೆ ಅನ್ಸಂಗಿಲ್ಲ ರೀ, ನನಗೆ ಅನ್ಸಂಗಿಲ್ಲ ಅದು. ಅದನ್ನ ಯಾರನ್ನ ತೋರಿಸಿ ಅಂತಾರ, ಏನಂತ ನೋಡ್ರಿ ಇದು ಎಷ್ಟು ಚಲೋ ಐತಿ ನೋಡ್ರಿ, ಕೈಲಾಗ್ಲಾರ್ದನ್ನ ಕಾಲಿಲ್ ಮಾಡಾಕತ್ತೈತಿ ನೋಡ್ರಿ ಅಂತ. ನಿರು ಇಲ್ಲ ಮಾಡಾಕತ್ತೈತಿ. ಮನುಷ್ಯನ ಶರೀರ ನಿಮ್ಮನ್ನು ಸಾಯಿಸ್ಕೊಡಂಗಿಲ್ಲ. ನೀವು 2 ಕೈ ಕಟ್ ಮಾಡ್ಕೊಳ್ರಿ, ನೀವು ಸಾಯಂಗಿಲ್ಲ. ಅಷ್ಟು ಅಶ್ಯೂರೆನ್ಸು ನಿಮ್ಮ ಶರೀರ. ಯಾಕಂದ್ರೆ ಶರೀರದ ಡೆಸ್ಟಿನೇಷನ್ ಐತಿ. ನನಗೆ ದುಃಖ ಆಗ್ಬೋದು, ಬಟ್ ದುಃಖ ಆದ್ರೂ ಹೊಟ್ಟೆ ಎಸೆದು ನಿಂದ್ರಂಗಿಲ್ಲ. ಮನೆಗೆ ಯಾರೋ ಸತ್ತಿರ್ಬೋದು, 3-4 ದಿನ ಹತ್ತಿರ್ಬೋದು, ಬಟ್ ನಡ್ಬರ್ಕ್ ಹೋಗಿ ಊಟ ಅಂತೂ ಮಾಡಲೇಬೇಕು. ಊಟದ ಬೇಡ್ರಪ್ಪ, ಕೆಲವರು ಊಟ ಕಂಟ್ರೋಲ್ ಮಾಡ್ತಾರೆ, ಲ್ಯಾಟ್ರಿನ್ ಅಂತ ಹೋಗಬೇಕ್ರಿ. ಶರೀರದ ನೀಡ್ಸ್ಗಳನ್ನು ನೀವು ಫುಲ್ಫಿಲ್ ಮಾಡಲೇಬೇಕು, ಒಂದಕ್ಕೆ ಹೋಗಲೇಬೇಕು. ಅವ್ರು ಸತ್ತಾರ ಅಂತೇಳಿ ನಾನು ಎಲ್ಲೂ ಅಡ್ಡಾಡಂಗಿಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಶರೀರದ ನೀಡ್ಸ್ಗಳೇನದವೆಲ್ಲ ಫುಲ್ಫಿಲ್ ಮಾಡ್ಕೊ ಅಂದ್ರೆ ಶರೀರ ನೀ ಏನಾರ ಮಾಡ್ಕೊ, ನಾನು ಕೆಲವು ರೂಲ್ಸ್ ಅದಾವ ಅವನ್ನ ಮಾಡ್ಕೊತೀನಿ ಅಂತ. ಹಂಗಾದ್ರೆ ನಾವು ಹಿಂಗೆ ಅಂದ್ಬಿಡೋಣ, ನಿನಗೆ ಏನು ಬೇಕು ನೀನು ಮಾಡ್ಕೋ, ನನಗೇನು ಬೇಕು ನಾ ಮಾಡ್ಕೊತೀನಿ, ನನಗೆ ನೀ ಡಿಸ್ಟರ್ಬ್ ಮಾಡಬೇಡ, ನಾನು ನಿನಗೆ ಡಿಸ್ಟರ್ಬ್ ಮಾಡೋದು. ನಿನ್ನ 3 ಹೊತ್ತು ಊಟ ನಾ ಹಾಕ್ತೀನಿ, ನನಗೆ ಮೈಂಡ್ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ. 3 ಹೊತ್ತು ಊಟ ಬೇಕಾ ನಿನಗೆ, 3 ಹೊತ್ತು ಊಟ ಹಾಕ್ತೀನಿ. ನಾನು ಮೆಡಿಟೇಷನ್ ಕುಂತ್ಕೊಂಡಾಗ ಗ್ಯಾಸ್ ಆಗೋದು, ಅದಾಗೋದು, ಇದಾಗೋದು ಮಾಡಬೇಡ. ಓಕೆ, ಹಾಗಾದ್ರೆ ಶರೀರ ಹೇಳುತ್ತೆ, ಹಂಗಾದ್ರೆ ಏನು ಹಾಕ್ಬೇಕು ನಿನಗೆ, ಚಲೋ ಸಾತ್ವಿಕ ಆಹಾರ ನನಗೆ ಹಾಕು, ನೀವು ಹೋಗಿ ಕುಂತ್ಕೋ. ಓಕೆ, ಅಲ್ಲಿ ಹೋಗಿರ್ತೀವಿ, ಬಜ್ಜಿ ಗಿಜಿ ತಿನ್ಬೇಕು, ಯಾರಿಗೋಸ್ಕರ? ನಾ ಹೇಳಿನೇನು? ಶರೀರ ಹೇಳುತ್ತೆ ನಾ ಹೇಳಿನೇನು? ಇಲ್ಲ. ಮತ್ತು ನೀ ಅಲ್ಲಿ ಹೋಗಿ ಬಜ್ಜಿ ತಿಂದು ಯಾರು ಸಲ ತಿಂದು? ನಿನ್ನ ನೀಡ್ಸನ್ನು ಫುಲ್ಫಿಲ್ ಮಾಡ್ಕೊಂಡು ಹೋಗಿ ತಿಂದು. ನನಗಂತೂ ಇಲ್ಲ, ನನಗೆ ಬರೀ ಹಣ್ಣು ಸಾಕಿತ್ತು. ಓಕೆ, ಅವ್ನು ತಿನ್ನೋ ಹೋಗಿ ಧ್ಯಾನಕ್ಕೆ ಕುಂತ್ಕೋ, ಡಿಸ್ಟರ್ಬೇ ಮಾಡೋಂಗಿಲ್ಲ. ನೀವು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಮನೆಗೆ ಹೋಗ್ರಿ, ಇದಕ್ಕೆ ಅಮೃತನ್ನ ಅಂತ ಹೆಸರಿಟ್ಟಿನ, ನಾ ಸ್ವಂತ ಹೆಸರಿಟ್ಟಿನಿ. ನೀವು ಬೇಕಾದ್ರೆ ಮನೆಯೊಳಗಡೆ ಮನಸ್ಸಿಗೆ ಶಾಂತಿ ಬೇಕಿತ್ತಂದ್ರೆ ಈ ಆಹಾರ ಮಾಡಿ ಊಟ ಮಾಡಿರಿ. ಏನಂದ್ರೆ ಅಕ್ಕಿ ಮತ್ತು ಹೆಸರುಬೇಳೆ 2 ಸಮ ಪ್ರಮಾಣ ತೊಗೊಳ್ರಿ. ಕಿಚಡಿ ಇದು, ದಾಲ್ ಕಿಚಡಿನೇ. 2 ಸಮ ಪ್ರಮಾಣ ತೊಗೊಳ್ರಿ. ಉಪ್ಪು ಹಾಕ್ಬೇಡ್ರಿ. ಉಪ್ಪು ಇದು ಕಲ್ಲುಪ್ಪು ಇರ್ತಾವಲ್ಲ, ಪಿಂಕ್ ಸಾಲ್ಟ್, ಅದನ್ನ ಹಾಕ್ಕೊಳ್ರಿ. ಮೆಣಸು ಹಾಕ್ರಿ, ಖಾರ ಹಾಕೋಬೇಡ್ರಿ. ಮೆಣಸಿನ್ಕಾಯಿ ಅಂತ ಒಟ್ಟು ಹಾಕಂಗಿಲ್ಲ. ಯಾವ್ದಾರ ತರಕಾರಿ ಹಾಕ್ರಿ, 2 ಕುದಿಸ್ರಿ, ತುಪ್ಪ ಹಾಕ್ಕೊಂಡು ತಿನ್ನಿರಿ. ಅದನ್ನ ಫುಲ್ ನೀರು, ನೀರಿಂದ ಏನಂದ್ರೆ 7 ಕಪ್ ಹಾಕ್ಬೇಕು. 7ರಿಂದ 8 ಕಪ್ ನೀರು ಹಾಕ್ಬೇಕು. 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ, 7ರಿಂದ 8 ಕಪ್ ನೀರು ಅಂದ್ರೆ ಫುಲ್ ನೀರು ಆಗ್ತದೆ. ಒಂದು ಚೆಂದಾಗಿ ತಾಟ್ನಾಗ ಕೊಡ್ರಿ, ಚಮಚಕ್ಕೂ ಬರಲ್ಲ. ಆರಾಮ್ ಕುಡೀರಿ. ಕುಡಿದು ಧ್ಯಾನಕ್ಕೆ ಕೂಡ್ರಿ, ನಿಮ್ಮ ಮನಸ್ಸು ಶಾಂತ ನಿಂತು ಬಿಟ್ಟಿರ್ತದೆ. ಅವಾಗ ನನಗೆ ಅನಿಸಿದ್ದು ಏನಂತಂದ್ರೆ, ಇದಕ್ಕೆ ಏನು ಬೇಕಲ್ಲ ಅದನ್ನು ನಾವು ಕೊಟ್ಟಿವಿ ಅಂದರೆ ನನಗೇನು ಬೇಕಲ್ಲ ಅದಕ್ಕೆ ಕೊಡ್ತೇವೆ. ನನಗೇನು ಬೇಕಲ್ರಿ ಅದು ಡೆಫಿನೆಟ್ಲಿ ಕೊಡ್ತೇವೆ. ಓಕೆ, ಧ್ಯಾನ ಮಾಡಾಕತ್ತೀರಿ, ಬೆನ್ನು ಆಗತ್ತೈತಲ್ಲ, ಮಲ್ಕೊಳ್ರಿ. ಅದಕ್ಕೆ ಬೆನ್ನು ಆಗೈತದ, ನಿದ್ದೆ ಬೇಕಾಗಿದೆ, ಮಲ್ಕೊಳ್ರಿ. ಕರೆಕ್ಟ್ 6 ತಾಸಿಗೆ ಎಬ್ಸುತ್ತದು. ಈ ಕೂಡ ನೀನು ನಡೆದೈತೆ ಅಂತ ಹೇಳ್ತದೆ, ಆರಾಮ್ ಕೂತ್ಕೊಳ್ರಿ. ಅರ್ಥೈತ್ರಿ? ಅಂದರೆ ನನ್ನ ನೀಡ್ಸ್ಗಳನ್ನು ಅಕಸ್ಮಾತ್ ನೀವೇನಾದ್ರೂ ಅಡ್ಡ ಹಾಕಿದ್ರಿ ಅಂದ್ರೆ, ಇಲ್ಲ ನಾ ಇವತ್ತು 8 ತಾಸು ಧ್ಯಾನ ಕುಂದ್ರಲೇಬೇಕಂತ ಅಡ್ಡ ಹಾಕಿದ್ರೆ ಅದು ಮಾಡಿಸಿಕೊಡಂಗಿಲ್ಲ. ಒಂದು ಬ್ಯಾಡ್ ಎಫೆಕ್ಟ್ಸ್ ಒಳಗೂ ಹೋಗಕ್ಕೆ ಶುರು, ಗ್ಯಾಸ್ ಆಗೋಕ್ಕೆ ಶುರು ಆಗ್ತದೆ. ಧ್ಯಾನದೊಳಗಡೆ ನಿಮ್ಗೆ ಇನ್ನೊಂದು ಹೇಳಿದ್ದೀನಿ,
ಎಷ್ಟೋ ಇವ್ರಿಗೆ ಪೈಲ್ಸ್ ಆಗ್ತಾವಂತೆ. ನೀವು ಭಾಳ ಹುಷಾರಾಗಿರ್ಬೇಕು. ಪ್ಲಾಸ್ಟಿಕ್ ಚೇರ್ ಮೇಲೆ ಧ್ಯಾನ ಭಾಳ ಮಾಡಬೇಡ್ರಿ, ಕಾವಾಗ್ತದ. ಹೌದಾ? ಇದ್ರ ಮೇಲೂ ಕೂಡ ಇಂಥದ್ದು ಏನಾರ ಹಾಕ್ಕೊಂಡು ಮಾಡಿರಿ ಧ್ಯಾನ, ಯಾಕಂದ್ರೆ ಅದು ಕಾವಾಗ್ತದೆ, ಹೀಟ್ ಆಗ್ತದೆ. ಹೀಟ್ ಆಗೋದ್ರಿಂದ ಅಕಸ್ಮಾತಾಗಿ ನೀವು ಬ್ಲಿಸ್ಫುಲ್ನೆಸ್ ಒಳಗೆ ಹೋಗಿದ್ರಿ ಅಂತಂದ್ರೆ ಶರೀರ ಮೇಂಟೈನ್ ಮಾಡ್ತದೆ. ಅಂದರೆ ಆಹಾರ ವಿಹಾರ ಚೆನ್ನಾಗಿತ್ತು ಅಂದ್ರೆ, ನೀವು ದಿನಚರಿ ಎಲ್ಲ ಚೆನ್ನಾಗಿತ್ತಂದ್ರೆ ಇದ್ರ ಮೇಲೆ ಕುಂತ್ಕೊಂಡು ಧ್ಯಾನ ಮಾಡಿರಿ, ಏನೂ ಆಗಂಗಿಲ್ಲ. ಬಿಕಾಸ್ ನಿಮ್ಮ ಬಾಡಿ ಸಮತೋಲನದೊಳಗದ. ಬಟ್ ನಿಮ್ಮ ಹೊರಗಡೆ ಆ ಟೈಪ್ ಇಲ್ಲ. ಇವತ್ತು ನಿದ್ದೆ ಸರಿಯಾಗಿಲ್ಲ, ಊಟ ಸರಿಯಾಗಿಲ್ಲ, ಆದರೂ ಇಲ್ಲಿ ಬಂದು 2 ತಾಸು ಕುಂದ್ರೋದಂದ್ರೆ ಬಾಡಿ ಫುಲ್ ಹೀಟ್ ಆಗ್ತದೆ. ಬಾಡಿ ಫುಲ್ ಹೀಟ್ ಆದಾಗ ಅದು ಬೇರೆ ಎಫೆಕ್ಟ್ಸ್ಗಳನ್ನು ಕೊಡಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ನೀವು ಅದೇ ಲೈಫನ್ನು ಧ್ಯಾನಿಗಳಾಗಿಯೇ ಲೈಫನ್ನು ಲೀಡ್ ಮಾಡಿದ್ರಿ ಅಂದರೆ ಇವು ಯಾವ ಮ್ಯಾಟ್ರ್ ಆಗಂಗಿಲ್ಲ. ನೀವು ಎಲ್ಲರ ಕುಂದ್ರಿ ಹೆಂಗಾರ ಧ್ಯಾನ ಮಾಡಿ, ತಾನು ಮೇಂಟೈನ್ ಮಾಡ್ತದೆ ಅದು. ಬಟ್ ನೀವು ಧ್ಯಾನಿಗಳು ಇಲ್ಲ, ಇಲ್ಲಿ ಬಂದಾಗ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಅಥವಾ ಶುರು ಆಗ್ತದೆ ಇದ್ರೆ ಅಂದ್ರೆ ಅವಾಗೇನು ಮಾಡಿರಿ, ಸ್ವಲ್ಪ ಕಾಳಜಿ ತೊಗೊಳ್ಬೇಕು ಶರೀರದ ಮೇಲೆ. ಇದಂ ಶರೀರಂ ಖಲು ಧರ್ಮ ಸಾಧನಂ. ಇದೇ ಶರೀರದಿಂದನೇ ಮುಕ್ತಿ ಪಡಿಬೇಕು ನಾವು, ಬೇರೆ ದಾರಿ ಇಲ್ಲ. ಹಂಗೆ ಬೇರೆ ದಾರಿ ಇದ್ದಿತ್ತು ಅಂತಂದ್ರೆ ಆಶ್ರಮಕ್ಕೆ ಮಂದಿ ಸರೆಂಡರ್ ಹಾಕಿದ್ದಿಲ್ಲ, ಸುಸೈಡ್ ಮಾಡ್ಕೊತಿದ್ರು. ಆಶ್ರಮಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊತಿದ್ರು. ಈಗ ಹೆಂಗೆ ಸಮರ್ಪಣೆ ಮಾಡಿ ಮನಿ ಮಠ ಬಿಟ್ಟು ಆಶ್ರಮಕ್ಕೆ ಬರ್ತಾರೆ. ಮನಿ ಮಠ ಶರೀರನ ಬಿಟ್ಬಿಡಲ್ಲ, ಬಿಡಂಗಿಲ್ಲ. ಯಾಕಂದ್ರೆ ಶರೀರದಿಂದನೇ ನಮಗೆ ಎಲ್ಲ ಸಿಗಬೇಕಾಗಿದೆ. ಓಕೆ, ಈ ರೀತಿ. ಇನ್ನೊಂದು ಏನಂತಂದರೆ, ಶರೀರದ ಕೆಲವು ಗುರಿಗಳದಾವ, ಅದನ್ನೆಲ್ಲ ಮುಟ್ಟಿಸ್ತದ. ಅದ್ರ ಬಗ್ಗೆ ಭಾಳ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಯಾವುವು ಅಂತಂದ್ರೆ, ಈಗ ನೋಡ್ರಿ, ಸಣ್ಣ ಮಗುಗೆ ಯಾವಾಗ ಹಲ್ಲು ಬೆಳಬೇಕು, ಯಾವಾಗ ಹಲ್ಲು ಬರೆಸ್ಬೇಕು ಅಂತೇಳಿ ಆ ಮಗುಗೂ ಗೊತ್ತಿಲ್ಲ, ಬಟ್ ಶರೀರಕ್ಕೆ ಗೊತ್ತದ. ಕರೆಕ್ಟ್ ಇಷ್ಟು ವಯಸ್ಸಿಗೆ ಹಲ್ಲು ಬೀಳ್ತದ, ಇಷ್ಟು ವಯಸ್ಸಿಗೆ ಹಲ್ಲು ಬರ್ತದ. ಕಿಡ್ನಿ ಸಣ್ಣದಿರ್ತದ, ಇಷ್ಟು ವಯಸ್ಸಿಗೆ ದೊಡ್ಡದಾಗ್ತದ, ಇಷ್ಟು ವಯಸ್ಸಿಗೆ ಸಣ್ಣದಾಗ್ತದ. ಪ್ರತಿಯೊಂದು ಶರೀರದ ಜೀನ್ಸ್ ಮೆಮರಿ ಒಳಗೆ ಅದ. ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಅದಾದ್ರೆ ನನ್ನ ಬೆನ್ನು ಬ್ಯಾಗಿತ್ತು, ನಮ್ಮ ವಯಸ್ಸಾಯ್ತು, ನನ್ನ ಕೂದಲು ಉದುರಿತ್ತು, ನನ್ನ ಹೊಟ್ಟೆ ಮುಂದೆ ಬಂತು, ಹೌದಾ, ನನ್ನ ಸ್ಕಿನ್ ಪ್ರಾಬ್ಲಮ್ ಆಗತ್ತು, ಯಾವುದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಪಿರಿಚುವಲ್ ಒಳಗಿದ್ದರೆ ಅದಕ್ಕೆ ಹೇಳಿದ್ರೆ 3 ದುಃಖಗಳನ್ನು ನಾವು ಎಂದೂ ಅಲ್ಲಗಳಕ್ಕೆ ಸಾಧ್ಯ ಇಲ್ಲ. ಅದರೊಳಗೆ ಒಂದೇದೈತೆ ರೋಗ. ನೀವು ಎಷ್ಟೇ ಧ್ಯಾನ ಮಾಡಿರಿ, ಧ್ಯಾನ ಮಾಡದೇ ಇರ್ರಿ, ನೀವು ರೋಗಗಳಂತೂ ಬರವೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆ ಚಿಂತೆ ಮಾಡಬಾರ್ದು ಅಂದಮೇಲೆ ಟೈಮ್ ಉಳಿತಲ್ಲ, ಈಗ ಆ ಟೈಮನ್ನು ಮತ್ತೆ ಧ್ಯಾನದೊಳಗೆ ಹಾಕ್ಕೊಂಡು ಎಂಜಾಯ್ ಮಾಡೋದು. ದೇರ್ಫೋರ್ ನಮ್ಮ ಆಸೆಗಳೇ ಬೇರೆ, ಶರೀರದ ಆಸೆಗಳೇ ಬೇರೆ. ನನ್ನ ಆಸೆಗಳನ್ನು ಫುಲ್ಫಿಲ್ ಮಾಡೋಕ್ಕೆ ಶರೀರವನ್ನು ಯೂಸ್ ಮಾಡೋದು ಬೇಡ. ಇವತ್ತಿನ ಸಂದೇಶ, ನನ್ನ ಆಸೆಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಶರೀರವನ್ನು ಉಪಯೋಗ ಮಾಡೋದು ಬೇಡ. ಹಂಗಾರೆ ನನ್ನ ಆಸೆಗಳಿಗೆ ಫುಲ್ಫಿಲ್ ಮಾಡೋಕೆ ಏನು ಮಾಡ್ಬೇಕ್ರಿ? ಯೋಚನೆ ಮಾಡೋಣ, ಕಂಟೆಂಪ್ಲೇಷನ್ ಚಿಂತನೆ ಮಾಡೋಣ, ಧ್ಯಾನ ಮಾಡೋಣ, ಮೈಂಡ್ಫುಲ್ನೆಸ್ ಮಾಡೋಣ, ಅಥವಾ ಕಾನ್ಸಂಟ್ರೇಷನ್ ಏಕಾಗ್ರತೆಯಿಂದ ಇರೋಣ. ಇವುಗಳಿಂದ ನನ್ನ ಆಸೆಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋಣ. ಶರೀರದಿಂದ ಬೇಡ. ಶರೀರದಿಂದ ಮಾಡೋರು ಮೂರ್ಖರು. ರೈಟ್? ಧನ್ಯವಾದ. ಯಾರಿಗೆ ಏನಾದರೂ ಕೇಳೋದಿದ್ರೆ ಕೇಳಿ. ಜನರ ಡಿಜಿ ಬೈರಿ ಮಾತಾಡ್ಬೇಡಿ. ಅದ್ಭುತವಾದ ಆತ್ಮಜ್ಞಾನವನ್ನು ನೀಡಿದರು. ಈ ದೇಹ ಬೇರೆ, ಏನು ಆತ್ಮ ಬೇರೆ ಅನ್ನುವ ಒಂದು ವಿಚಾರವಾಗಿ ಭಾಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಅದು ಏನಂತಾರಲ್ಲ, ಅದು ನಮ್ಮ ಇದಕ್ಕೆ ಬರೋದಿಲ್ಲ, ಮಾತಿಗೆ ನಿಲ್ಕೋವಲ್ಲ ವಿಷಯ ಅಲ್ಲ. ಅದು ಅನುಭವಿಸಿಯೇ ನಾವು ಅದನ್ನು ತಿಳ್ಕೊಬೇಕಾಗತ್ತ. ಅವ್ರು ಆದರೂ ಎಲ್ಲ ರೀತಿ ಉದಾಹರಣೆಗಳು ಕೊಟ್ಟು ಹೇಳ್ತಾರೆ ನಮಗೆ. ಸಣ್ಣ ಮಕ್ಕಳಿಗೆ ಹೇಳಿದಂಗೆ ಹಲವಾರು ವಿಧಾನ ಏನು ಉದಾಹರಣೆಗಳು ಕೊಟ್ಟು ನಮಗೆ ತಿಳಿಸಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ತಿಳ್ಕೊಂಡು ಆ ರೀತಿ ನಡ್ಕೊಂಡಾಗ ನಮಗೆ ಈ ಶರೀರ ಮತ್ತು ಒಳಗಿರ್ತಕ್ಕಂಥ ಆತ್ಮದ ಬಗ್ಗೆ ನಮ್ಮ ಪರಿಕಲ್ಪನೆ ಚೆನ್ನಾಗಿ ಬರುತ್ತೆ. ಆವಾಗ ನಮಗೆ ಈ ಸಾಧನೆ, ಈ ಆಧ್ಯಾತ್ಮ ಸಾಧನೆಯಲ್ಲಿ ನಾವು ಮುನ್ನಡೆಯಲಿಕ್ಕೆ ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಆಗತ್ತಂತ ಅನಿಸ್ತಾ ಇದೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ನಡೆಯೋಣ. ಅವರ ಒಂದು ಏನು ಅಮೃತವಾಣಿಯನ್ನು ನಾವು ಗಮನಿಸೋಣ. ಸಮಯ ಸಂದರ್ಭ ಬಂದಾಗ ಅದನ್ನು ನಾವು ಬಳಸಿಕೊಳ್ಳೋಣ. ಆವಾಗ ನಮಗೆ ಯಾವ ತೊಂದರೆ ಸಾಧನೆಯ ಮಾರ್ಗದಲ್ಲಿ ನಮಗೇನು ತೊಂದರೆಗಳು ಆಗೋದಿಲ್ಲ ಅಂತ ಅನಿಸ್ತಾ ಇದೆ. ಅದಕ್ಕೆ ಅವ್ರ ಆಗಾಗ್ಗೆ ನಮಗೆ ಇಲ್ಲಿ ಬಂದು, ಯಾಕಂದ್ರೆ ಈಗ ಅವ್ರು ಇಲ್ಲೇ ಇರೋದ್ರಿಂದ ನಮ್ಗೆ ಅದೊಂದು ಅನುಕೂಲ. ಯಾರಿಲ್ಲ ಅಂದ್ರೂ ಅವ್ರು ಫೋನ್ ಮಾಡಿದ್ರೆ ಅವ್ರು ರೆಡಿ ಇದ್ರೆ ಬಂದೇ ಬಿಡ್ತಾರೆ. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮಗೆ ಅವರು ತಮ್ಮ ಅನುಭವ ಅನಿಸ್ತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ಒಂದು ರಿಕ್ವೆಸ್ಟ್ ರೀ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಲಗ್ನ ಪತ್ರ ತಂದಿಲ್ಲ ನಾನು. 6ನೇ ತಾರೀಕಿಗೆ ನಮ್ಮ ಸ್ವಂತ ತಂಗಿ ಮದುವೆ ಅದ ರೀ. ಇಲ್ಲೇ ಇಲ್ಕಲ್ಲಾಗ ಇದೆ. ಎಲ್ಲರೂ ಬರ್ಬೇಕಂತೇಳಿ ಆಸೆ ಪಡ್ತೀನಿ. ಗ್ರೂಪಿಗೆ ಹಾಕ್ತೀವಿ.
ನಾವು ಖಂಡಿತ ಎಲ್ಲರೂ ಬರ್ತೀವಿ ಅಂತ. ಎಲ್ಲಿ ಮದುವೆಯಲ್ಲಿ ಮಾಡಿದ್ವಿ ಸರ್ ಇಲ್ಲಿ ಜೋಶಿಗೆಲ್ಲಿ ಒಂದು ಕಲ್ಯಾಣ ಮಂಟಪ ಐತಲ್ರಿ, ಹಾಂ ಉಸ್ಮಾನಿ ಕಲ್ಯಾಣ ಮಂಟಪದೊಳಗೆ ಐತೆ ಉಸ್ಮಾನಿ ಕಲ್ಯಾಣ ಮಂಟಪ 6ನೇ ತಾರೀಕು ಅದು. ಹೌದಾ? ಆಯ್ತಲ್ಲ, ಎಲ್ಲರೂ ಹೋಗೋಣ ಅಂತ. ಮತ್ತೆ ಯಾರಾದರೂ ಈಗ 5 ದಿನ ಇಲ್ಲೇ ಇರ್ತೀನಿ ರೀ ನಾ. ಹಂಗೇನಾದ್ರೆ ನನಗೆ ಅಲ್ಲಿ ಬೇಸರದ್ರೆ ಇಲ್ಲಿ ಓಡಿ ಬರ್ತೀನಿ. ಅದಾವ್ರಿ ಈಗ ಈಗ ನೋಬಲ್ ಟ್ರೂತ್ 4 ಗ್ರೂಪ್ಗಳಿಗೆ ಹಾಕಿ ನೋಡ್ರಿ, ಭಾಳ ಚೆನ್ನಾಗದವ್ರಿ. ಅವನ್ನ ನೋಡ್ರಿ, ಒಂದು ದುಃಖ ಅಂತದ, ದುಃಖದ ಕಾರಣಗಳು ಗ್ರೂಪ್ಗಳಿಗೆ ಹಾಕಿದ್ದೀನಿ. ಹಾಂ, ನಾನು ಹೇಳಿದ್ದೆ ನಾ ಗ್ರೂಪ್ಗಳಿಗೆ ಏನು ಯೂಟ್ಯೂಬ್ ಹಾಕ್ತೀನಿಲ್ರಿ, ಅವು ನಾನು ಇರ್ತಾವ್ರಿ. ಈ 4 ಹಾಕಿದ್ವು ಅಂದ್ರೆ ಬುದ್ಧನ 4 ಸತ್ಯಗಳದಾವ್ರಿ. ಅವಾಗ ಕಂಡಿಡ್ದಿರ್ತಕ್ಕಂಥ 4 ಸತ್ಯಗಳು. ಒಂದನೇದೇನಂದ್ರೆ ಮೊದಲನೇ ಹೆಜ್ಜೆ ದುಃಖ. ನೀವು ಆತ್ಮೋನ್ನತಿ ಮಾಡ್ಕೊಳ್ರಿ, ಅದು ಲಾಸ್ಟ್ ಇಡ್ರಿ, ಬಟ್ ಶುರು ಮಾತ್ರ ದುಃಖದಿಂದನೇ ಮಾಡ್ಬೇಕಂತ, ಅದು ಸತ್ಯ. ಎರಡನೇದೇನಂದ್ರೆ ದುಃಖಕ್ಕೆ ಕಾರಣಗಳದಾವ. ಈಗ ಹೇಳಿದ್ವಲ್ಲ, ದುಃಖಕ್ಕೆ ಕಾರಣಗಳದಾವ. ಮೂರನೇದು ನಿರ್ವಾಣ ಎಲ್ಲರಿಗೂ ಸಾಧ್ಯತೆ ಐತಿ. ನಿರ್ವಾಣ ಅಂದ್ರೆ ಎನ್ಲೈಟನ್ಮೆಂಟ್, ಆಧ್ಯಾತ್ಮದ ಉನ್ನತಿಯನ್ನು ಮುಟ್ಟಕ ಪ್ರತಿಯೊಬ್ಬ ಜೀವರಾಶಿಗೂ ಸಾಧ್ಯ ಐತಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಾಧ್ಯ ಐತಿ. 3ನೇ ಸತ್ಯ. 4ನೇ ಸತ್ಯ ಏನಂತಂದ್ರೆ ಅಷ್ಟಾಂಗ ಮಾರ್ಗಗಳು. ಅಷ್ಟಾಂಗ ಮಾರ್ಗಗಳು ಇಷ್ಟು ಚೆನ್ನಾಗೈತಲ್ರಿ, ನೀವು ಅದು ನಾ ಪ್ರಾಕ್ಟೀಸ್ ಮಾಡಿದ್ದೀನಿ. ಮನೆಯೊಳಗಡೆ 8 ಅದಾವ್ರಿ ಅವು ಅಷ್ಟಾಂಗ. ಇವು ಇಲ್ರಿ, ಅಷ್ಟಾಂಗ ಮಾರ್ಗಗಳು. ಏನಂದ್ರೆ ಅವ ಏನಂತಂದ್ರೆ ಇವ್ನ ಫಾಲೋ ಮಾಡಿಬಿಟ್ರೆ ನೀವು ಯಾರೇ ಇರ್ರಿ, ನಿಮ್ಗೆ ಮುಕ್ತಿ ಸಿಗ್ತದ, ಮೋಕ್ಷ ಸಿಗ್ತದ, ಎಲ್ಲ ಸಿಗ್ತದ. ಅದಕ್ಕೆ ಅವ್ನಿಗೆ ಅಪೋಸ್ ಮಾಡಿದ್ರಿ ಎಲ್ಲರೂ. ಏನಂತ ಅಪೋಸ್ ಮಾಡಿದ್ರಿ ಅಂತಂದ್ರೆ, ಏನು ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ದೇವರು ಬೇಡ್ಕೊಳಲ್ಲ, ಏನಿಲ್ಲ, ಮುಕ್ತಿ ಏನು ಸಿಗ್ತದ, ಇಂದು ಜನ್ಮ ಇಲ್ಲ, ಮುಂದಿನ ಜನ್ಮ ಇಲ್ಲ, ಏನಿಲ್ಲ, ಇವ ಹೇಳಿದ ತಕ್ಷಣ 8 ಮಾಡಿಬಿಟ್ರೆ ಮುಕ್ತಿ ಸಿಗ್ತದನೋ ಅಂತೇಳಿ. ಅದಕ್ಕೆ ಭಾಳ ಜನ ಆ ಟೈಮ್ನೊಳಗೆ ಬುದ್ಧನಿಗೆ ಅಪೋಸ್ ಮಾಡಿದ್ರು. ಬಟ್ ಅವು 8 ಹೆಂಗದವ ಅಂತಂದ್ರೆ ನಿಜವಾಗ್ಲೂ ಅವನ್ನೇ ಫಾಲೋ ಮಾಡ್ಬೇಕಾಗಿತ್ತು. ಭಾಳ ಏನಿಲ್ಲ, ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಏನೇ ಮಾಡಿರಿ ತಿಳುವಳಿಕೆಯಿಂದ ಮಾಡಿರಿ, ಒಂದನೇದು. ಎರಡನೇದು, ಏನೇ ಮಾತಾಡ್ರಿ ಕರೆಕ್ಟಾಗಿ ಯೋಚನೆ ಮಾಡಿ ಮಾತಾಡ್ರಿ. ಎರಡನೇದು, ಏನೇ ಕೆಲಸ ಮಾಡಿರಿ ಕರೆಕ್ಟಾಗಿ ಅದು ಸರಿನೋ ತಪ್ಪೋ ಯೋಚನೆ ಮಾಡಿರಿ. ಬುದ್ಧಗೆ ಕೇಳಿದ್ರಂತ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳಿದ್ರೆ ಹೇಳಿದಂತ, ಕೇಳಕ್ಕೆ ಹೋಗ್ಬೇಡ, ಯಾರನ್ನೂ ಸರಿ ತಪ್ಪುಗಳನ್ನ ಡಿಸೈಡ್ ಮಾಡೋಕೆ ಎಲ್ಲಿ ಓದಕ್ಕೆ ಹೋಗ್ಬೇಡ, ಕೇಳಕ್ಕೆ ಹೋಗ್ಬೇಡ, ಕಾಲು ಮುಗಿಬೇಡ. ನೀನು ಒಂದು ಸ್ವಲ್ಪ ಕುಂತಗೋ, ನನಗೆ ಈ ಸನ್ನಿವೇಶ ಬಂದೈತಿ, ಇದನ್ನ ನಾ ಹಿಂಗೆ ಮಾಡಿದ್ರೆ ಸರಿನೋ ತಪ್ಪು ಅಂತ ಮನಸ್ಸಲ್ಲಿ ಕೇಳು, ಅದು ಹೇಳ್ತೈತಿ, ಕರೆಕ್ಟಾಗಿ ಹೇಳ್ತೈತಿ. ಅಕಸ್ಮಾತ್ ತಪ್ಪು ಹೇಳ್ತಿದ್ರೆ ಅನುಭವವನ್ನು ಪಡಿ, ಅದರಿಂದ ಮುಂದಕ್ಕೆ ಹೋಗು. ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ಅದಕ್ಕೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್ ಸ್ಪೀಚ್, ರೈಟ್ ವರ್ಕ್, ರೈಟ್ ಆ್ಯಕ್ಷನ್, ಆಮೇಲೆ ರೈಟ್ ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್ ಅಂದರೆ ಮುಂಜಾನೆಯಿಂದ ಸಾಯಂಕಾಲ ತನಕ ನಮ್ಮ ದಿನಚರಿಯನ್ನು ನಾವು ಸರಿಯಾಗಿ, ಮುಂಜಾನೆ ಜಲ್ದಿ ಹೇಳ್ಬೇಕಂದ್ರಿ, ಲೇಟಾಗಿ ಹೇಳ್ಬೇಕಂದ್ರಿ, ನೀವೇ ಕೇಳ್ಕೊಳ್ರಿ, ನೀವೇ ಹೇಳ್ರಿ. ರಾತ್ರಿ ಜಲ್ದಿ ಮಕ್ಕೋಬೇಕಂದ್ರಿ, ಲೇಟಾಗಿ ಮಕ್ಕೋಬೇಕು, ನೀವೇ ಕೇಳ್ರಿ. ನೀವು ಮೊಬೈಲ್ ಎಷ್ಟು ತಾಸು ಯೂಸ್ ಮಾಡ್ಬೇಕು, ಮುಂಜಾನೆ ಏನು ಊಟ ಮಾಡ್ಬೇಕು, ಸಂಜೆನೇ ಏನು ಊಟ ಮಾಡ್ಬೇಕು, ಹಣ್ಣು ಎಷ್ಟು ತಿನ್ನಬೇಕು, ಕಾಯಿಪಲ್ಲೆ ಎಷ್ಟು ತಿನ್ನಬೇಕು, ಪ್ರತಿಯೊಂದು ನಿಮಗೆ ಗೊತ್ತದವ. ಜಗತ್ತೊಳಗೆ ಯಾರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ. ಅದು ರೈಟ್ ಲೈಫ್ ಸ್ಟೈಲ್. ಇವು 8 ಅದಾವ್ರಿ. ಅವು 8ರೊಳಗಡೆ ಎಷ್ಟು ಚಂದ ಹೇಳಿದೇನೆಂದ್ರೆ, ಮೊದಲನೇ 6ಗಳನ್ನು ನೀವು ಹಿಂಗೆ ಫಾಲೋ ಮಾಡಿದ್ರೆ ನೀವು ಹಿಂಗೆ ಕುಂತ ತಕ್ಷಣ ಧ್ಯಾನ ಹೋಗ್ಬಿಡ್ತೈತಿ. ಬಿಕಾಸ್ ನೀವು ಟೆನ್ಷನ್ನೇ ಇಲ್ಲ, ಕೆಟ್ಟ ಕೆಲಸ ಮಾಡಿಲ್ಲ, ಒಳಗಡೆ ಕೆಟ್ಟದಿಲ್ಲ, ಹೌದ್ರಿ, ಕೆಟ್ಟದ್ದು ಯಾರಿಗೂ ಅಂದಿಲ್ಲ, ಅವು ಬೈತಾನ ಅಂತೇಳಿ ಚಿಂತಿಲ್ಲ, ತಿಳುವಳಿಕೆಯಿಂದ ಬದುಕಕತ್ತೀರಿ, ತಿಳುವಳಿಕೆ ಇಲ್ಲದನ್ನು ಮಾಡ್ಲಾರ್ದಕ್ಕೋಸ್ಕರ ನಿಮ್ಗೆ ಏನು ಇದಾಗಿಲ್ಲ. ಹಂಗಾರೆ ಮೊದಲನೇ 6ನ್ನು ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದ್ರೆ ಕುಂತ ತಕ್ಷಣ ನಿಮ್ಗೆ ಧ್ಯಾನ ಹತ್ತದ. ಅದು ರೈಟ್ ಮೈಂಡ್ಫುಲ್ನೆಸ್ ಅಂತ ಬರ್ತದೆ. 8ನೇದು ಬರೋದ ರೈಟ್ ಕಾನ್ಸಂಟ್ರೇಷನ್ ಅಂತೇಳಿ, ಏಕಾಗ್ರತೆ. ಏಕಾಗ್ರತೆ ಅಂದರೆ ಲೀನ ಆಗೋದು. ಓಕೆ, ಲೀನ ಆಗೋದು ಅಂತಂದ್ರೆ ಪ್ರಕೃತಿ ಜೊತೆಗಾದರೂ ಲೀನ ಆಗೋದು, ನೀವು ದೇವ್ರ ಜೊತೆಗೆ ಅಂದರೆ ದೇವ್ರ ಜೊತೆಗಾದರೂ ಲೀನ ಆಗೋದು, ಯಾವುದಾದ್ರೂ ಒಂದು ಲೀನ ಆಗೋದು, ತಾನಾಗೆ ಬರ್ತದೆ. ಅಂದರೆ ಈ 6, 7ನ್ನು ಫಾಲೋ ಮಾಡೋದ್ರಿಂದ ನಿಮಗೆ ತಾನಾಗೆ ಬರ್ತದೆ. ಅಂದರೆ ಬೆಸ್ಟ್ ಏನಂತಂದ್ರೆ, ಇಲ್ಲಿ ಮೆಡಿಟೇಷನ್ ಬರ್ತಿರಲ್ಲ, ನಿಮ್ಮದು ಮೆಡಿಟೇಷನ್ ಭಾಳ ಚಲೋ ಆಗಬೇಕಿತ್ತಂದರೆ ಅಟ್ಲೀಸ್ಟ್ ಅವತ್ತು ಬೆಳಗ್ಗೆಯಿಂದ ಇಲ್ಲಿ 5:30, 6 ತನಕ ಬರೋ ತನಕ ನೀವು ಯಾವುದನ್ನೂ ಕೂಡ ತಪ್ಪು ಅನಿಸ್ತಕ್ಕಂಥದ್ದನ್ನು ಮಾಡಿ ಬರಬೇಡ್ರಿ. ಇಲ್ಲಿ ಬಂದು ಕೊಡ್ರಿ, ನಿಮ್ಗೆ ಆರಾಮ್ 1 ತಾಸು ಆರಾಮ ಆಗ್ತದೆ ಧ್ಯಾನ. ತಪ್ಪು ಅನ್ನೋದಂದ್ರೆ ಏನು ಹೇಳ್ರಿ, ಅರ್ಜೆಂಟಾಗಿ ಮನೆಗೆ ಹೋಗೋದು ಬರೋದು ಮಾಡಬೇಡ್ರಿ. ಅರ್ಜೆಂಟ್ ಅದಕ್ಕೆ ಏನಿಲ್ಲ, ಇಲ್ಲ ಜಗತ್ತು ಅರ್ಜೆಂಟ್ ಏನೈತಿ, ಭಾಳ ಜಲ್ದಿ ಹೋಗಿದ್ರೆ ಏನು ಮಾಡ್ತೀವಿ ಮನೆಗೆ, ಅವ್ರಿಗೆ ಏನಿಲ್ಲ. ಅವ್ರ ಊಟ ಅವ್ರು ಬಂದಾರಲ್ಲ ಅವ್ರಿಗೆ ನಿಮ್ಗೆ ಅಂತಲ್ರಿ, ಅಲ್ರಿ ಬರೋಕ್ಕಿಂತ ಮುಂಚೆ ಹೇಳಿದೆ ನಾನು, ಇಲ್ಲಿ ಬಂದ್ಮೇಲೆ ಮತ್ತೆ ಅರ್ಜೆಂಟಾಗಿ ಹೋಗೋಣ. ಬಟ್ ಅಂದರೆ ಈಗ ಯಾರೋ ಮನೆಗೆ ಬಂದಾರ ಅಂದ್ರೆ ಅವರಿಗೋಸ್ಕರ ಭಾಳ ಕಷ್ಟಪಟ್ಟು ಇದು ಮಾಡ್ಕೊಬಿಡ್ರಿ. ಮನಸ್ಸಿನ ಏನು ಯೋಚನೆ ಇರಲಿ, ಇವ್ರು ಇವತ್ತು ಹೆಂಗಾರ ಅನ್ಲಿ, ನಾವು ಬೈಲಿ ಬಿಡಲಿ ಏನಾರ ಮಾಡಲಿ, ನಾವು ಧ್ಯಾನ ಮಾಡ್ಬೇಕಲ್ಲ, ಮೈಂಡ್ ಶಾಂತ ಇರಲಿ.
ಆದರೆ ಮಗು ಏನೋ ಒಂದು ಕಡ್ಲಿಬಿಲ್ಲಿ ಮಾಡಿಬಿಟ್ಟೈತಿ ಹಿಟ್ಟು ಗಿಟ್ಟು ಎಲ್ಲ ಚೆಲ್ಲಿಬಿಟ್ಟೈತಿ ಮನೆಯೊಳಗೆ. ನಾವು ಅದು ಮಗುನ ಏನು ಮಾಡೋಣ, ಬೈಯೋದು ಬೇಡ ಬಿಡೋದು ಬೇಡ. ಯಾಕೆ ಇವತ್ತು ಇಲ್ಲಿ ಬೈದಂದ್ರೆ ಅಲ್ಲಿ ಧ್ಯಾನ ಹತ್ತಂಗಿಲ್ಲ. ಅದಕ್ಕೆ ಇವತ್ತು ಹಿಂಗೇ ಇರಲಿ, ಮನೆ ಕ್ಲೀನ್ ಮಾಡೋದಿಲ್ಲ ಅಂದ್ರೆ ಆರಾಮಿರಲಿ, ಏನು ಚಿಂತೆ ಮಾಡೋದು. ಆ ಟೈಪ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಬಂದು ಕೂಡ್ರಿ, ಇಷ್ಟು ಚಂದ ಧ್ಯಾನ ಹತ್ತತ್ತೆ. ನಾವು ಕೂಡ ಹೊರಗಡೆ ಒಬ್ಬ ಯಾರೋ ಉದ್ರಿ ಕೊಟ್ಟಿಲ್ಲ ಆದರೆ ಅವ್ನು ಕೇಳಿದ್ವಿ, ಇವತ್ತು ಕೊಡಬೇಕಿತ್ತು ಕೊಟ್ಟಿಲ್ಲ, ಫೋನ್ ಹಚ್ಬೇಡ್ರಿ ಅವ್ನಿಗೆ. ಇವತ್ತು ಯಾಕೆ ಧ್ಯಾನ ಕೊಡ್ತೀನಿ ಇವತ್ತು, ಹಾಂ ಇವತ್ತೇನು ಮಾತಾಡೋದು ಬೇಡ. ಇವತ್ತೊಬ್ಬ ಬರ್ತೀನಂದನ ಅವ್ ಬಂದು ಇವತ್ತು ಭಯಕ್ಕೆ ಬರಾಕತ್ತಾನ, ಈ ಕಡೆಯಿಂದ ಹೋಗ್ರಿ, ಯಾಕೆ ನಾಳೆ ಬೈನಿ ಇವತ್ತು ಬೇಡ. ಆ ಲೆವೆಲಿಗೆ ನಾವು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇಲ್ಲಿ ನಮ್ದು 1 ತಾಸು ಭಾಳ ಚೆನ್ನಾಗಿರುತ್ತೆ. ನಾ ಎಷ್ಟೋ ಸತಿ ಇದನ್ನ ಅನುಭವಿಸೀನಿ ರೀ. ನಾ ಯಾವಾಗ ಮಾಡ್ತೀನಿ ಅಂದ್ರೆ ಇದ್ರಂಗೆ 2 ದಿನ 3 ದಿನ ರಜೆ ಸಿಗ್ತೈತೆ ನೋಡ್ರಿ, ಅವನ್ನ ಸೋಲೋ ಟ್ರಿಪ್ ಅಂತ ಮಾಡ್ತೀನಿ. ಸೋಲೋ ಟ್ರಿಪ್ ಅಂತಂದರೆ ಒಬ್ಬನೇ ಹೋಗಿಬಿಡೋದು, ಎಲ್ಲಿಯಾದರೂ ಹೋಗಿಬಿಡೋದು, ಗಾಡಿ ತೊಗೊಳೋದು, ಚಂದ ಪೆಟ್ರೋಲ್ ಹಾಕೋದು, ಯಾವ ಊರು ಅಂತ ಗೊತ್ತಿರಲ್ಲ ಹೊಂಟು ಬಿಡೋದು. ನಾ ರೋಡ್ ಮೇಲೇ ಮೆಡಿಟೇಷನ್ ಮಾಡ್ಕೋತ ಹೊಂಟು ಬಿಡ್ತೀನಿ. ಅಂದರೆ 3 ದಿನ ನಮ್ದು ಏನು ಸೋಲೋ ಟ್ರಿಪ್ ಹಾಕಿರ್ತೀನಲ್ಲ, ಒಮ್ಮೆ ಬಸ್ಸಿಗೆ ಹೋಗ್ತೀನಿ, ಒಮ್ಮೆ ಗಾಡಿ ತೊಗೊಂಡು ಹೋಗ್ತೀನಿ. 3 ದಿನ ನಾ ಹಾಕಿದಾಗ ಅದು ಹಿಂದಲ್ದು 3-4 ದಿನ ನಾನು ಭಾಳ ಶಾಂತ ಇರ್ತೀನಿ. ಇಷ್ಟು ಶಾಂತ ಇರ್ತೀನಲ್ಲ, ಭಾಳ ಅಂದ್ರೆ ಭಾಳ ಶಾಂತ ಇರ್ತೀನಿ. ಯಾಕಂತಂದ್ರೆ ಈ 3 ದಿನಗಳದ್ದು ಶಾಂತಿ ಆ 5 ದಿನಗಳ ಮೇಲೆ ಡಿಪೆಂಡ್ ಇತ್ತು. ಹಿಂದಲ್ದು 3-4 ದಿನದ ಮೇಲೆ ಡಿಪೆಂಡ್ ಇತ್ತು. 3-4 ದಿನ ನಾನು ಜಗಳಾಡಿದ್ನಿ ಅಂದ್ರೆ ಈ ಗಾಡಿ ಮೇಲೆ ಕುಂತಾಗೂ ಅದ ಇರ್ತಿತ್ತು, ಅಲ್ಲಿ ಹೋದಾಗೂ ಅದ ಇರ್ತೈತಿ, ಇಲ್ಲಿ ಹೋದಾಗ ಫೋನ್ ಸ್ವಿಚ್ ಆಫ್ ಮಾಡ್ಲೇನು, ಅದು ಮಾಡ್ಲೇನು, ಇದು ಇಲ್ಲ, ಏನಿರಂಗಿಲ್ಲ. ಯಾಕಂದ್ರೆ 3-4 ದಿನ ನೀವು ಚೆಂದಾಗಿ ಮೇಂಟೈನ್ ಮಾಡಿ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ನಾಳೆ ಸಾಯ್ತೀನಿ ಅಂತಂದ್ರೆ ಏನೇನು ಮಾಡ್ಬೋದು. ಇವತ್ತು ಸಾಯಂಕಾಲ ಅಂದರೆ ಇವತ್ತು ಯಾವ ಇವತ್ತು ಸಂಡೇ 5:30 ನಾವು ಇಲ್ಲಿ ಬಂದು ಸಾಯ್ತೀವಿ ಅಂತ ತಿಳ್ಕೊಳ್ರಿ. ಆದರೆ ಧ್ಯಾನದೊಳಗೆ ಕುಂತೀನಿ, ಈಗ ನಿರ್ವಾಣದೊಳಗೆ ಒಕ್ಕೊಂತ ಬಿದ್ದೆ, ಸತ್ತೆ. ಹಾಗಾದ್ರೆ ನನ್ನ ಕರ್ಮದ ಫಲ ಮುಂದಿನ ಜನ್ಮಕ್ಕೆ ಹೋಗ್ಬಾರ್ದು ಅನ್ನೋದಾದ್ರೆ ಇವತ್ತು ನಾ ಏನೇನು ಮಾಡಬೇಕು ಅದನ್ನ ಯೋಚನೆ ಮಾಡಿರಿ, ಆರಾಮಾಗಿ ಬರ್ರಿ. ಹೇಳಿದ್ರಿ ಅದು ನಿಜವಾಗ್ಲೂ ನಿಮ್ಗೆ ಧ್ಯಾನ ಹತ್ತತ್ತು, ಭಾಳ ಸತ್ಯ ಹತ್ತತ್ತು, ಚಂದ ಹತ್ತತ್ತು. ಪ್ರಾಕ್ಟಿಕಲ್ ರೀ ಇದು. ಅದಕ್ಕೆ ಪ್ರಿಪ್ರೇಷನ್ ರೀ ಇವೆಲ್ಲ. ಎಕ್ಸಾಮ್ ಇದ್ದಾಗ ಹುಡುಗ ಹೆಂಗೆ ಓದ್ತಾನೆ ಗೊತ್ತ್ರಿ, ಎಕ್ಸಾಮ್ ಇದ್ದಾಗ ಎಷ್ಟು ಚಂದ ಓದ್ತಾವ ಹುಡುಗರು. ಮತ್ತು ನಾವು ಇದನ್ನು ಎಕ್ಸಾಮ್ ಅನ್ಕೊಳ್ಳೋಣ ಹೌದ್ರಿ. 1 ತಾಸಿನ ಎಕ್ಸಾಮ್ ಇದು. 1 ತಾಸು ಎಕ್ಸಾಮಲ್ಲಿ ಒಬ್ರು ಚಲೋ ಮಾರ್ಕ್ಸ್ ತೊಗೊತಾರೆ, ಒಬ್ರು ಕಡಿಮೆ ಮಾರ್ಕ್ಸ್ ತೊಗೊತಾರೆ, ಪಾಸ್ ಆಗ್ತಾರೆ, ಫೇಲ್ ಆಗ್ತಾರೆ. ಮತ್ತು ಹಂಗಾರೆ ನಾನು ಪಾಸ್ ಆಗಬೇಕು, ನಾನು ಡಿಸ್ಟಿಂಕ್ಷನ್ ಬರಬೇಕು, 60 ನಿಮಿಷದೊಳಗೆ ಅಟ್ಲೀಸ್ಟ್ 50 ನಿಮಿಷ ಆದರೂ ಬರ್ಬೇಕಂದ್ರೆ ಪ್ರಿಪ್ರೇಷನ್ ಮಾಡಬೇಕು, ರಿವಿಷನ್ ಮಾಡಬೇಕು. ಅದು ಒಳ್ಳೆಯದು ಕೆಟ್ಟದ್ದು ಅದು ಇದು ರಿವಿಷನ್ ಮಾಡಬೇಕು. ಅಥವಾ ಲಾಸ್ಟ್ ಟೈಮ್ ಮೆಡಿಟೇಷನ್ ಒಳಗೆ ಏನೇನಾಗಿತ್ತು, ಲಾಸ್ಟ್ ಟೈಮ್ ನನಗೆ ಏನಾಗಿತ್ತು ಅಲ್ಲಿ ಯೋಚನೆ ಮಾಡಬೇಕು. ಒಂದೇ ಫಸ್ಟ್ ಡೇನ ಸೆಕೆಂಡ್ ಡೇನ ಇಲ್ಲಿದೆ ಹೇಳ್ತೀನಿ ರೀ ನಿಮಗೆ. ಐ ಥಿಂಕ್ ಸೆಕೆಂಡ್ ಡೇನ ಥರ್ಡ್ ಸತ್ಸಂಗದೊಳಗೆ ಅಷ್ಟು ಸರಿಯಾಗಿದ್ದಿಲ್ಲ. ಹೌದ್ರಿ, ಇಲ್ಲ ಸ್ಪೀಚ್ ಒಳಗೆ ಅಂತ ಅನ್ಸುತ್ತೆ. ಅಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್, ನಿಮಗೆ ಅರ್ಥ ಆಗಂಗಿಲ್ಲ ಅದು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಂಗಿಲ್ಲ. ಯಾಕಂತಂದ್ರೆ ನಾನು ಸಾಯಂಕಾಲ ಊರಿಂದ ಬರ್ತೀನಿ, ಊರಿಂದ ಬಂದ ತಕ್ಷಣ ಗಾಡಿ ನಿಂದಿರ್ತೀನಿ, ಗಾಡಿ ಮುಖ ತೊಗೊಂಡು ಈ ಕಡೆ ಬರ್ತಿರ್ತೀನಿ. ಬರಬೇಕಾದಾಗ ನಮ್ಮವ್ವ ಏನಂದ್ಬಿಡ್ಲು, ಅನ್ನ ಐತೆ ನೋಡಿ ಉಂಡು ಹೋಗಂತಂದ್ಬಿಟ್ಟು ಇಷ್ಟ, ಒಂದೇ ವರ್ಡ್. ನಾ ಎಲ್ಲ ರೆಡಿಯಾಗಿನಿ, ಊಟ ಮಾಡಿದೆ. ಅದು ಅನ್ನ ಬೆಳಗ್ಗೆ ಮಾಡಿದ್ದು ಚಿತ್ರಾನ್ನ, ಅದು ಸ್ವಲ್ಪ ಖಾರ ಇತ್ತು, ತಿಂದೆ ಬಂದೆ, ಇಲ್ಲಿ ಕುಂತ್ಕೊಳ್ತೀನಿ. ಅದು ಕರೆಕ್ಟ್ ಧ್ಯಾನ ಬರೋದು. ಬೆಳಗ್ಗೆಯಿಂದ ಮೇಂಟೈನ್ ಮಾಡಿದ್ದು 1 ಸೆಕೆಂಡ್ ಒಳಗೆ ಹೋಗ್ಬಿಡ್ತಿದ್ವಿ. ಹಾಂ, ಅದ್ರ ಕಡೆ ಲಕ್ಷ್ಯ ಬರೋಕ್ಕೆ ಶುರು ಆಗುತ್ತೆ. ಖಾರ ಇರ್ಬೋದು, ಇದು ಇರ್ಬೋದು, ಏನೋ ಒಂದು ಸ್ಟಾರ್ಟ್ ಆಗ್ಬೋದು. ದೇರ್ಫೋರ್ ಪ್ರಿಪ್ರೇಷನ್ ಅಂದ್ರೆ ಹಂಗಾರು, ಧ್ಯಾನ ಅಂದ್ರೆ ಧ್ಯಾನ ಕರೆಕ್ಟ್. ಮತ್ತೆ ಇವತ್ತಿಂದ ಏನು ವಿಶೇಷ ಮತ್ತೆ ಏನು ಹೇಳ್ತೀರಿ ಮೇಡಮ್ ಅವ್ರ? ಮತ್ತೆ ಆಯ್ತು, ಈಗ ಮನೆಗೆ ಹೋಗೋದೇ ಇಲ್ಲ, ಮತ್ತೇನು ಮಾತಾಡ